श्रीमदानंदतीर्थ भगवत्पादाचार्य गुरुभ्यो नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमधीरयेत। आपादमौलिपर्यन्तं करुणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः। श्रीशाङ्करीलीलमनसे यतिधर्मरताय च माधवार्याय गुरवे नमो वैराग्यशालिने। स्वस्तस्तताम् अशेषसन्मङ्गलानि भवन्तु। धर्मदृढबद्धो वेदस्कन्धपुराणशाखाढ्यः कृतकुसुमफलो मोक्षपो मधुसूदनपादपूजयति। ಇದು ಮಂಗಳಾಚರಣದ ಶ್ಲೋಕ. ಗರುಡ ಪುರಾಣವನ್ನು ಸಾಕ್ಷಾತ್ ಗರುಡದೇವರು. ಕಾಲನಿಯಾಮಕನಾದವನು ಗರುಡ, ಜೀವನಿಯಾಮಕನಾದವನು ಶೇಷ. ಜೀವನಿಯಾಮಕ ಶೇಷನು, ಪ್ರತಿಯೊಬ್ಬ ಜೀವರಿಗೆ ನಿಯಮನ ಮಾಡತಕ್ಕವನು ಶೇಷದೇವರು. ಕಾಲವನ್ನು ನಿರ್ದೇಶ ಮಾಡತಕ್ಕಂಥ ಮಹಾನುಭಾವ ಗರುಡ. ಕಾಲಕಾಲಗಳಲ್ಲಿ ಆಗತಕ್ಕಂಥ ಮನುಷ್ಯರಿಂದ ಘಟನೆ ಆಗತಕ್ಕಂಥ ಅನೇಕ ದುರ್ವ್ಯಾಪಾರಗಳು, ಸದ್ವ್ಯಾಪಾರಗಳನ್ನು ಗಣನೆಗೆ ತಂದು ಆ ಗರುಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ, ವಿಲಕ್ಷಣವಾಗಿರ್ತಕ್ಕಂಥ ಜೀವರಾಶಿಗಳ ವೈವಿಧ್ಯಮಯವಾಗಿರ್ತಕ್ಕ ಜೀವನ ಎಂಥ ದುಃಖದಾಯಕವಾಗಿದೆ, ಅವ್ರನ್ನ ಉದ್ಧಾರ ಮಾಡುವಂತ ಕೇಳತಕ್ಕಂಥದ್ದೇ ಈ ಗರುಡ ಪುರಾಣದ ಉದ್ದೇಶ. ಮಾಯಾಮೋಹಿತರಾಗಿರ್ತಕ್ಕ ಪ್ರಪಂಚದಲ್ಲಿ ದೈವೀಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತ ಭಗವಂತ ಗೀತೆಯಲ್ಲಿ ಹೇಳ್ತಾರೆ. ನನ್ನ ಅನುಗ್ರಹದಲ್ಲಿವರೆಗೂ ಈ ಪ್ರಕೃತಿಯ ವಿಲಕ್ಷಣತೆಯನ್ನ ಜನರ ಅಳವಡಿಸಿಕೊಂಡು ಜೀವನದಲ್ಲಿ ದುಃಖ ಪಡ್ತಾರೆ. ಇದೇ ಸತ್ಯ ಅಂತ ಇಟ್ಕೋತಾರೆ. ಕಣ್ಣಿಗೆ ಕಾಣತಕ್ಕ ಪ್ರತಿಯೊಂದು ಮೋಹದಾಯಕವಾಗಿರ್ತಕ್ಕ ವಸ್ತುಗಳನ್ನ ಅದನ್ನು ವಶ ಮಾಡಿಕೊಳ್ಳಬೇಕು ಅಂತ ಪ್ರಯತ್ನದಲ್ಲೇ ಜೀಯತಾಂ ಶ್ರೀಯತಾಂ ಲೋಕೆ, ಆ ವಸ್ತುಗಳು ಎಂದೂ ನಾಶವನ್ನು ಹೊಂದೋದಿಲ್ಲ. ಆ ವಸ್ತುವನ್ನು ಪಡೆಯುವಲ್ಲಿ ಇವನು ನಾಶ ಆಗಿಬಿಡ್ತಾನೆ. ಇದು ಎಂಥ ದುಸ್ಥಿತಿ ನೋಡಿ. ಈ ರೀತಿ ಜೀವನವನ್ನು ಮಾಡ್ತಾ ಅಂತ ಅದಕ್ಕೆ ಸ್ವಾಮಿ, ಪ್ರತಿಯೊಂದು ನೀನು ಮಾಡಬೇಕಾದ ಕರ್ತವ್ಯ ಏನು ಅಂತಂದ್ರೆ ಮುಖ್ಯವಾಗಿ ಪ್ರತಿಯೊಬ್ಬ ಜೀವರಾಶಿಗಳಿಗೆ ಬುದ್ಧಿ ಕೊಟ್ಟಿದ್ದಿ. ಆ ಬುದ್ಧಿಯಿಂದ ಯೋಚನೆ ಮಾಡತಕ್ಕ ಶಕ್ತಿ ಕೊಟ್ಟಿದ್ದಿ. ಎಲ್ಲ ಇಂದ್ರಿಯಗಳನ್ನು ಕೊಟ್ಟು ವಿಶೇಷ ಬುದ್ಧಿ ಕೊಟ್ಟು ಆ ಬುದ್ಧಿ ಏನು ಮಾಡ್ತದೆ? ನಿರ್ಣಯ ಮಾಡ್ತದೆ ಪ್ರತಿಯೊಂದು ವಸ್ತುಗಳನ್ನು. ಯಾವುದೋ ನಿತ್ಯ ವಸ್ತು ವಿವೇಕ, ನಿತ್ಯವಾದ್ದು ಅನಿತ್ಯವಾದ್ದು ವಸ್ತುಗಳು ಯಾವ ನಮಗೆ ಸಾಧಕ, ಯಾವ ನಮಗೆ ಬಾಧಕ ಅಂತ ಜಗತ್ತಿಗೆ ತೋರಿಸಿಕೊಡ್ತದೆ ಬುದ್ಧಿ. ಇಂಥ ಬುದ್ಧಿ ಕೊಟ್ಟಾಗ ಕೂಡ ಜನರು ಹಾಳಾಗಿ ಹೋಗ್ತಾರಪ್ಪ. ಸ್ವಾಮಿ, ಹಾಗಾದ್ರೂ ಮಾಡಿ ನೀನು ಏನು ಮಾಡು, ಉದ್ಧಾರವನ್ನು ಮಾಡು ಅಂತ ನಮ್ಮ ಸಲುವಾಗಿ ಕೇಳಿರ್ತಕ್ಕಂತಹ ಪುರಾಣವೇ ಗರುಡ ಪುರಾಣ. ದೇವತೆಗಳಿಗೇನು ಬೇಕಾಗಿಲ್ಲ, ಅವರೆಲ್ಲ ಜಾತಾಪರೋಕ್ಷಗಳಾದ್ದರಿಂದ ಕೇವಲ ಭಗವಂತನ ಚಿಂತನ ಮಾತ್ರದಲ್ಲೇ ಸಕಲಾಭಿಷ್ಟಗಳನ್ನು, ಸಕಲ ಜ್ಞಾನವನ್ನು ಹೊಂದಿಬಿಡುತ್ತಾರೆ. ಅವರು ತಮ್ಮ ಯೋಗ್ಯತಾನುಸಾರವಾದ ಜ್ಞಾನವನ್ನು ಹೊಂದಿ ಭಗವಂತನನ್ನು ಉಪಾಸನೆ ಮಾಡ್ತಾ ಇರ್ತಾರೆ. ಯಾವ ಬಾಧನೆಯೂ ಆಗೋದಿಲ್ಲ. ನಮಗೆ ಭಗವಂತ ಪ್ರತ್ಯಕ್ಷ ಆದ್ರೂ ಕೂಡ ಭಗವಂತನ ಉಪೇಕ್ಷಿಸಿ ನಾವು ಸಂಸಾರದಲ್ಲಿ ದುಃಖವನ್ನು ಪಡ್ತೀವಿ. ಇದೇ ಜೀವನದ ರಹಸ್ಯ. ಅಹನೀತಿ ಯೋ ವೇದ್ಯ ಸಜೀವ ಇತಿ ಸ್ಮೃತಃ. ನಾನು ನಂದು 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 ಅಂತೇನಿವಲ್ಲ, ಇದೇ ಮಹಾಪಾಪಕ್ಕೆ ಕಾರಣವಾಗ್ತಕ್ಕಂಥದ್ದು. ಅದಕ್ಕೆ ಮಧುಸೂದನ ಪಾದ ಪೂಜೈತಿ. ಮಧು ಅಂತಕ್ಕಂಥ ಮಧುಸೂದನ ಅಂತ ಭಗವಂತನನ್ನ ಗರುಡ ಪುರಾಣದ ಮಂಗಲಾಚರಣದಲ್ಲಿ ಕರೆದಾರ. ಮಧು ಅಂದ್ರೆ ಏನು? ಮಧು ಅಂದ್ರೆ ಈ ವಿಶೇಷ ಅಲಂಕೃತವಾಗಿರ್ತಕ್ಕಂಥ ಈ ಸಂಸಾರ ಶರೀರ, ಇದಕ್ಕೆ ಮಧು ಅಂತ ಕರೆದ. ಈ ಅಲಂಕೃತವಾದ ಸಂಸಾರ, ಅಲಂಕೃತವಾಗಿರ್ತಕ್ಕಂಥ ಅನೇಕ ವಿಷಯಗಳು, ಚೆನ್ನಾಗಿ ಇರತಕ್ಕಂಥ ಪದಾರ್ಥಗಳ ಒಂದು ಉಪಯೋಗ, ಅದರ ಒಂದು ಲಾಭ, ಇವೆಲ್ಲವನ್ನು ಮಾಡತಕ್ಕಂಥ ಅನೇಕ ಬಂಧುಗಳು, ಅನೇಕ ನಮ್ಮ ಎಷ್ಟೋ ಜನ್ಮಗಳಲ್ಲಿ ಹೆಣ್ಣು, ಎಷ್ಟೋ ಜನ್ಮಗಳಲ್ಲಿ ಮಕ್ಕಳು, ಇವೆಲ್ಲ ಬರ್ತಾನೇ ಇರ್ತಾವೆ, ಹೋಗ್ತಾ ಇರ್ತಾವೆ. ಇಂಥ ಯಾವ ಜೀವನವನ್ನು ಸೂದಯತಿ ಭಗವಂತ ಏನು ಮಾಡ್ತಾನೆ? ಸೂದನ ಅದನ್ನು ನಾಶ ಮಾಡಿ ಹಾಕ್ತಾನೆ. ಎಷ್ಟು ಸುಂದರವಾಗಿದ್ರೂ ನಾಶ ಮಾಡ್ತಾನೆ ನೋಡ್ರಿ. ಯಾರನ್ನೂ ಬಿಡೋದಲ್ಲ ನಮ್ಮ ದೇವರು. ಪ್ರತಿಯೊಂದನ್ನು ಇದು ಅಕ್ಷರವಾದದ್ದು ಅಲ್ಲ, ಕ್ಷರವಾದದ್ದು, ಕ್ಷಯವನ್ನು ಹೊಂದತಕ್ಕಂಥವ್ರು ನೀವೆಲ್ಲ ಅನ್ನುವುದಕ್ಕೆ ಪ್ರತಿ ಕ್ಷಣದಲ್ಲಿಯೂ ಕೂಡ ಭಗವಂತ ಸಜ್ಜನರಿಗೆ ದುಃಖವನ್ನು ಕೊಡ್ತಾನೇ ಇರ್ತಾನೆ.
ಆ ದುಃಖವನ್ನು ಸಮರ್ಪಣೆ ಮಾಡ್ತಾ ಹೋದಂತೆಲ್ಲ ಭಗವಂತ ಜ್ಞಾನವನ್ನು ಕೊಟ್ಟು ಏನು ಮಾಡ್ತಾನೆ, ಜ್ಞಾನಿಗಳನ್ನಾಗಿ ಮಾಡ್ತಾನೆ. ಯುದ್ಧ ಮಾಡಬೇಕಾದಾಗ ಒಂದು ಯುದ್ಧದ ಪ್ರಸಂಗ, ಪಾಂಡವರು ಕೌರವರು ನಿಂತಿದ್ದಾರೆ. ಅರ್ಜುನ ವಿಷಾದವನ್ನು ವ್ಯಕ್ತಪಡಿಸಿದ. ಅರ್ಜುನನನ್ನು ಎಬ್ಬಿಸಬೇಕು, ಅವನಿಗೆ ಹುರಿದುಂಬಿಸಬೇಕು. ನೋಡಿ, ಅವನಿಗೆ ಪ್ರಿಯವಾದ ವಸ್ತುವನ್ನು ಕಳೆದ ದೇವರು. ಯಾರೋ ಅಭಿಮನ್ಯು. ಹೋದಾಗ ಏನಾಯ್ತು, ಓಹೋ ಇದು ನನ್ನ ವಸ್ತು ಅಂತ ಬಂತವನಿಗೆ ಸ್ವಲ್ಪ ತಲೆಯೊಳಗೆ. ನನ್ನ ವಸ್ತುವನ್ನು ಇವನು ಕೊಳ್ಳಿದ್ನ, ನಾನು ನಾಶ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ. ಅಂದ್ರೆ ಏನು, ಭಗವಂತ ಕಾರ್ಯದಲ್ಲಿ ಪ್ರವೃತ್ತಿಯನ್ನು ಮಾಡಲಿಕ್ಕೆ ಆ ಕಾರ್ಯದಲ್ಲಿ ಅವನ ಮನಸ್ಸನ್ನು ತೊಡಗಿಸಿ ಆಮೇಲೆ ಇದೆಲ್ಲವೂ ನಶ್ವರ ಅಂತ ತೋರಿಸಿಕೊಡ್ತಾನೆ. ಒಂದು ಆಸೆ ಇಲ್ಲದೆ ಹೋದರೆ ನಾವೇನೂ ಮಾಡಲಿಕ್ಕಾಗೋದಿಲ್ಲ. ಹೌದಾ? ಜೀವನದಲ್ಲಿ ಆಸೆ ಇಲ್ಲ ಅಂದರೆ ನಾವೇನೂ ಮಾಡಲಿಕ್ಕಾಗೋದಿಲ್ಲ. ಆಸೆ ಇದ್ದರೆ ತಾನೇ ಎಲ್ಲ ವಸ್ತುಗಳು ನಮ್ಮ ಹಿಂದೆ ಹಿಂಬಾಲಿಸುವಂತೆ ಪ್ರಯತ್ನ ಮಾಡಿ 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 ಕಡೆಗೆ ಇದು ಯಾವುದು ನಂದಲ್ಲ ಅಂತ ಕೂತ್ಕೊಂಡಾಗ ಆನಂದದಾಯಕವಾಗಿರ್ತಕ್ಕ ಭಗವದ್ ದರ್ಶನವಾಗ್ತದೆ. ಮಹಾಭಾಗವತ, ರಾಮಾಯಣ, ಮಹಾಭಾರತಾದಿಗಳಲ್ಲಿ ನಾವು ಅನೇಕ ಕಥೆಗಳನ್ನು ಕೇಳ್ತೀವಿ. ಹಾಗೆ ಇಲ್ಲಿ ಗರುಡ ಪುರಾಣದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕಥಾ ಇಷ್ಟೇ. ನಿನ್ನೆವರೆಗೂ ನಾವು ಹೇಳಿದ್ವಿ. ಇಲ್ಲೇ ಜೀವರಾಶಿಗಳು ಅಂತಿದ್ದಾರೆ, ಸಾಧನ ಜೀವರಾಶಿಗಳು ಅಂತ ಬರ್ತಾರೆ. 4 ಬಾಗಿಲುಗಳವ ಯಮಲೋಕಕ್ಕೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ 4 ಬಾಗಿಲುಗಳು. ಆ 4 ಬಾಗಿಲುಗಳಲ್ಲಿ ಒಬ್ಬೊಬ್ಬ ಜೀವರಾಶಿಗಳ ಪ್ರವೇಶ ಆಗ್ತದೆ. ದಕ್ಷಿಣದಲ್ಲಿ ಸಾಮಾನ್ಯ ಎಲ್ಲ ಜೀವರಾಶಿಗಳು ಹೊರಬಿಡ್ತಾರೆ. ಪಾಪ ಯೋನಿಯಲ್ಲಿ, ಪಾಪ ಕರ್ಮಗಳಲ್ಲಿ ಪಾಪಾಸಕ್ತರಾಗಿರ್ತಕ್ಕ ಜನರಿದ್ದಾರಲ್ಲ, ಪಾಪಿಗಳು, ಅವರೆಲ್ಲ ಅಲ್ಲಿ ಪ್ರಯಾಣ ಮಾಡ್ತಾರೆ. ಅದ್ಭುತವಾಗಿರ್ತಕ್ಕಂತಹ ಪ್ರಯಾಣವನ್ನು ಮಾಡಿ ಅತ್ಯಂತವಾಗಿರ್ತಕ್ಕಂಥ ದುಃಖವನ್ನು ಅನುಭವಿಸಿ ಕೆಳಗೆ ಬರ್ತಾರೆ. ಕೆಳಗೆ ಬಂದಾಗ ಏನಾಗ್ತದೆ, ಅನೇಕ ವಿಲಕ್ಷಣ ರೂಪಗಳನ್ನು ತಗೊಂಡು ಬರ್ತಾರಂತ ನಿನ್ನೆ ದಿವಸದಲ್ಲಿ ಹೇಳಿದ್ವಿ ನಾವು. ಕುರುಡರಾಗ್ತಾನೆ, ಅಸ್ತವ್ಯಸ್ತಾಗಿ ಹುಟ್ಟುತ್ತಾರೆ, ಹುಚ್ಚರಾಗಿ ಹುಟ್ಟುತ್ತಾರೆ. ಯಾರು ತಂದೆ ತಾಯಿಗಳು ಏನೂ ಮಾಡ್ಲಿಕ್ಕಾಗೋದಿಲ್ಲ, ಡಾಕ್ಟ್ರು ಏನೂ ಮಾಡ್ಲಿಕ್ಕಾಗೋದಿಲ್ಲ, ಯಾವ ಪಾರಣ್ಯರು ಏನೂ ಮಾಡ್ಲಿಕ್ಕಾಗೋದಿಲ್ಲ. ಆಗ ಇದು ಜನ್ಮಾಂತರದ ಕರ್ಮದ ಫಲ. ಸ್ವಾಮಿ, ನಾನೇನು ಕರ್ಮ ಮಾಡೀನಿ, ಅವನು ಮಾಡೋದಲ್ಲದೆ ನಾವು ಕರ್ಮ ಮಾಡೀವಿ. ನಮಗಂತಹ ಮಕ್ಕಳು ಹುಟ್ಟಬೇಕಾದ್ರೆ ಅವನು ಹುಟ್ಟಿದ ಒಂದು ಕರ್ಮ ನೋಡ್ರಿ, ನಾವು ಪಡೆದವ್ರದೊಂದು ಕರ್ಮ, ಎರಡೂ ಭಗವಂತ ಸಂಯೋಗ ಮಾಡ್ತಾನೆ. ಇದೆಂಥ ಭಗವಂತನ ಘಟನಾಘಟನ ಶಕ್ತಿ ಅದ ನೋಡ್ರಿ. ಎಂಥ ಸಮ್ಮೇಳನ ಮಾಡ್ತಾನೆ ನಮ್ಮ ದೇವರು. ಅವನ ಘಟನಾ ಶಕ್ತಿ ಯಾರಿಗೂ ಶಕ್ತಿ ಇಲ್ಲ ನೋಡಿ. ಪ್ರತಿಯೊಬ್ಬ ಜೀವರಾಶಿಗಳಲ್ಲಿ ಅವರ ಕರ್ಮ ನೋಡ್ರಿ. ಹೆಚ್ಚು ದುಃಖ ಪಡತಕ್ಕವನು ಮಗನಾಗಲಿ ಹುಚ್ಚನಾಗಲಿ, ಅವನು ಸ್ವಲ್ಪ ನನ್ನ ಮಗ ಹೀಗಿದ್ದಾನೆ ಅಂತ ದುಃಖ ಪಡ್ತಕ್ಕಂಥದ್ದು ಸ್ವಲ್ಪ. ಹೆಚ್ಚಿನ ದುಃಖ ಅವನಿಗೆ ಕೊಡ್ತಾನೆ, ಸ್ವಲ್ಪ ದುಃಖದ ಲೇಪ ಇವನಿಗೆ ಕೊಡ್ತಾನೆ. ಯಾಕಂದ್ರೆ ಅಂತಹ ಪಾಪ ಇವನು ಮಾಡಿರ್ತಾನೆ, ಹೆಚ್ಚಿನ ಪಾಪ ಅವನು ಮಾಡಿರ್ತಾನೆ. ನೋಡಿ ಆ ರೀತಿ ಭಗವಂತ ಸಂಯೋಗವನ್ನು ಮಾಡಿಕೊಡುತ್ತಾನೆ. ಇಂಥ ಭಗವಂತ ಅವನಿಗೆ ಎಷ್ಟು ಪ್ರಣಾಮಗಳನ್ನು ನಾವು ಹೇಳಿದರೂ ಕಡಿಮೆ. ಅನಂತ ಪ್ರಣಾಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೂ ಕೂಡ ನಾವು ಕಡಿಮೆನೇ. ಯಾಕಂದ್ರೆ ಏಕಪ್ರಣಾಮೇನ ಆ ಭಗವಂತನನ್ನ ನಾವು ಸ್ಮರಣೆ ಮಾಡಿದಾಗ ನಮಗೆ ಸಕಲವಾಗಿರ್ತಕ್ಕಂಥ ಅಭಿಷ್ಟಗಳು ಸಿದ್ಧಿ ಆಗ್ತದೆ, ಅನಿಷ್ಟಗಳ ನಿವೃತ್ತಿ ಆಗ್ತದೆ. ಅದಕ್ಕೋಸ್ಕರ ಈ ರೀತಿಯಾಗಿ ನಿರೂಪಣವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತಪ್ಪ. ಅದಕ್ಕೋಸ್ಕರ ನೋಡ್ರಿ, ಪ್ರತಿಯೊಂದನ್ನು ನಾವು ವಿಶೇಷವಾಗಿ ತಿಳಿಯಬೇಕಾಗಿರ್ತಕ್ಕಂಥ ಅಂಶವನ್ನು ಅದೆಲ್ಲ ನಿರೂಪಣೆ ಮಾಡಬೇಕು. ಅದಕ್ಕೆ ಇಲ್ಲಿ ಧರ್ಮರಾಜನ ನಗರವನ್ನು ನಿರೂಪಣೆ ಮಾಡ್ತಾರೆ. ಇಲ್ಲಿ ಸಾಧನ ಮಾಡೋದಕ್ಕೆ ಇವಾಗ ಮೊದಲು ನಾವಿಲ್ಲಿ ಸಾಧನ ಮಾಡುವುದನ್ನು ಕಲಿತ್ರೆ ನಮಗಲ್ಲಿ ರಿಸರ್ವೇಷನ್ ಸ್ಟಾರ್ಟ್. ವ್ರತ, ನೇಮ, ವಿಷ್ಣು ವ್ರತಗಳು, ಅನೇಕ ವಿಧವಾದ ಲೋಕ ಉಪಕಾರಗಳು, ಇದೆಲ್ಲ ನಾವಿಲ್ಲಿ ಮಾಡ್ಲಿಕ್ಕೆ ಹತ್ತಿದ್ವಿ ಅಂದರೆ ಆಮೇಲೆ ಪದಾರ್ಥಗಳ ತ್ಯಾಗ ಮಾಡೋದು ಕಲಿಬೇಕು. ಯಾವ ವಸ್ತುಗಳು ನಮ್ಮವಲ್ಲ. ಎಷ್ಟು ತ್ಯಾಗ ಮಾಡ್ತೀರಿ ಅಷ್ಟು ನಿಮ್ಮ ಮನೆಗೆ ಬಂದ್ಬಿಡ್ತು. ತ್ಯಾಗೇನೈಕೆ ಅಮೃತತ್ವ ಮಾನುಷು ಅಂತ ವೇದ ಹೇಳ್ತದೆ. ನ ಕರ್ಮಣ ನ ಪ್ರಜಗಾಧನೆ ನ ತ್ಯಾಗೇನೈಕೆ ಅಮೃತತ್ವ ಮಾನುಷು. ಮಕ್ಕಳ ಹಿಡಿಯೋದ್ರಿಂದಾಗಲಿ, ಧನವನ್ನು ಸಂಪಾದನೆ ಮಾಡೋದ್ರಿಂದಾಗಲಿ ನಮ್ಗೆ ಯಾವ ಥರದ ಸುಖವಿಲ್ಲ. ಸುಖ ಎಲ್ಲದ? ತ್ಯಾಗ ಮಾಡಿದಾಗ ಏನು ಆನಂದವಾಗ್ತದ್ರಿ, ಅದ್ಭುತವಾದ ಆನಂದವಾಗ್ತದೆ ನೋಡ್ರಿ.
ನಮ್ಮ ಭಾಗವತಾದಿಗಳಲ್ಲಿ ಎಷ್ಟು ತ್ಯಾಗಿಗಳ ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ದಧೀಚಿ ಋಷಿಗಳು ತ್ಯಾಗ ಮಾಡಿದರು, ಹೌದಾ? ತಮ್ಮ ದೇಹವನ್ನೇ ಕೊಟ್ಟರು, ಒಬ್ಬರೇ ಇಬ್ಬರೇ. ಆಮೇಲೆ ಧರ್ಮಾಂಗದ ರುಕುಮಾಂಗದ ಮನ್ನಿ ಚರಿತ್ರೆ ಹೇಳಿದ್ವಿ, ಹೌದಾ? ನೋಡು, ಭಗವಂತನ ಸಲುವಾಗಿ, ವ್ರತದ ಸಲುವಾಗಿ, ಭಗವಂತ ಪ್ರೀತನಾಗಲಿ ಅಂತ ಹೇಳಿ ಭಗವಂತನ ವಸ್ತುವನ್ನೇ ಸಮರ್ಪಣೆ ಮಾಡಿದ ಮಹಾನ್ ಧೀಮಂತ ಜ್ಞಾನಿಗಳು ನಮ್ಮಲ್ಲಿದ್ದಾರೆ. ಅದನ್ನು ನೋಡಿ ನಾವು ಕಲಿಬೇಕು. ಅದಕ್ಕೆ ಪುರಾಣ ಇತಿಹಾಸಗಳು ನೋಡಿ ಕಲಿಯೋದು ಲೆಸನ್ಸ್ ಅವೆಲ್ಲ ನಮಗೆ. ಅಂಥವ್ರು ಮಾಡ್ಯಾರ, ನೀವು ಮಾಡಿರಿ, ಸ್ವಲ್ಪ ಆದರೂ ಮಾಡ್ರಿ ಅಂತ. ಅಷ್ಟು ಮಾಡ್ಲಿಕ್ಕಾಗೋದಿಲ್ಲ, ಸ್ವಲ್ಪ ಆದರೂ ಮಾಡ್ರಿ ಅಂತ. ಅದಕ್ಕೆ ಧರ್ಮರಾಜನ ವಿಶೇಷವಾಗಿರ್ತಕ್ಕಂಥ ಇಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ನೋಡ್ರಿ, ಧರ್ಮರಾಜನ ಪಟ್ಟಣ. ಅದಕ್ಕೆ ಗರುಡ ಕೇಳ್ತಾನೆ, ಯಮಲೋಕ ಕಿಯನ್ನು ಮಾತ್ರ ಈದೃಶಕ್ಕೇನ ನಿರ್ಮಿತ ಸಭಾಚ ಕೀದೃಶಿ ತಸ್ಯಾಂ ಧರ್ಮಸ್ಥೆ ಕೈ ಸಗ. ಅಲ್ಲಪ್ಪ ನಾರಾಯಣ, ಏನು ವಿಚಿತ್ರವಾದದ್ದು ಇದೆಲ್ಲ. ಯಮಲೋಕ ಹೇಳಿದ್ವಿ, ಇನ್ನು ಧರ್ಮರಾಜನ 3 ಪಟ್ಟಣಗಳು ಅಂತ ಹೇಳಿದ್ವಿ. ಆ ಪಟ್ಟಣಗಳು ಹೆಂಗೆ ನಿರ್ಮಾಣ ಆಗ್ತಾವೆ ಎಲ್ಲವನ್ನು ಹೇಳು ಅಂದಾಗ ಭಗವಂತ ಹೇಳ್ತಾನೆ, ನೋಡಪ್ಪ, ಅದು ಒಂದು ಲಕ್ಷ ಯೋಜಾತ್ಮಕವಾಗಿರ್ತಕ್ಕಂಥ ನರಕ, ದಕ್ಷಿಣ ಭಾಗ ಯಮಲೋಕ ಅದು ಒಂದು. ಅದರಲ್ಲಿ ನಾನು 4 ಭಾಗ ಮಾಡಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಮಾಡ್ತೀನಿ. ಅದರಲ್ಲಿ ಆ 4 ಸಮಾನವಾದ ಭಾಗಗಳನ್ನು ಮಾಡ್ತೀನಿ. ಮಾಡಿ ನಾನೇನು ಮಾಡ್ತೀನಿ, ಅದ್ಭುತವಾಗಿರ್ತಕ್ಕಂಥ ಯಮದೇವರ ದಿವ್ಯವಾಗಿರ್ತಕ್ಕಂಥ ಒಂದು ಆಸನವನ್ನು ಕೊಡ್ತೀನಿ. ಮಧ್ಯದಲ್ಲಿ 44 ಯೋಜನೆ ವಿಸ್ತೃತವಾಗಿರ್ತಕ್ಕಂಥ ಒಂದು ಆಸನ. ನೋಡಿ, 44 ಯೋಜನೆ ಆತನ ಪ್ರಾಂತ ಯಮದೇವರು. ಅದರ ಸುತ್ತಮುತ್ತ ಅನೇಕ ದೇವತೆಗಳು ಇರ್ತಾರೆ. ಯಾರ್ಯಾರು ಅವರು? ಒಬ್ಬರಲ್ಲ, ಇಬ್ಬರಲ್ಲ. ದಕ್ಷಿಣಸ್ಯಾಂ ಶೂಲಸ್ಯ ಲತಾ ವಿಸ್ಫೋಟಕಸ್ತತ ಪಶ್ಚಿಮೇ ಕಾಲ. ಇವರೆಲ್ಲ ಒಬ್ಬೊಬ್ಬರು ಮಹಾನುಭಾವರು. ಯಾರ್ಯಾರು? ಎಲ್ಲ ರೋಗದ ಅಭಿಮಾನಿ ದೇವತೆಗಳು ಅವರೆಲ್ಲ. ಓಹೋ, ಯಮದೇವರ ಸುತ್ತ ಇರ್ತಾರೆ. ವಾತ, ಪಿತ್ತ, ಕಫ, ವಾಂತಿ, ಕ್ಯಾನ್ಸರು, ಏನು ಜಗತ್ತಿನ ನೆಗಡಿ, ಕೆಮ್ಮು, ಈ ರೋಗದ ಎಲ್ಲ ದೇವತೆಗಳು ಯಮದೇವರ ಸುತ್ತಲಿನ ಮನೆಯಲ್ಲಿ ಇರ್ತಾರೆ. ಯಮದೇವರ ಮನೆ ಇರ್ತದೆ. ನೋಡು, ಮತ್ತೆ ಅದ್ಭುತವಾದ ಸಭಾ, 4 ಯೋಜನೆ ವಿಸ್ತೃತವಾಗಿರ್ತಕ್ಕಂಥದ್ದು ಅದ್ಭುತವಾದ ಸಭಾ. ಅವ ಎಲ್ಲ ಮನೆಗಳಿರ್ತಾವೆ. ಆ ಲೋಕ 3 ಅವಲ್ರಿ, ಅವು ಹೆಂಗಿರ್ತಾವೆ? ಅವು ಹೆಂಗಿಲ್ಲ, ಮುತ್ತು ರತ್ನ ಹವಳಗಳಿಂದ ದೇದೀಪ್ಯಮಾನವಾಗಿರ್ತಾವೆ. ಅಲ್ಲಿ ಯಾವ ಸೂರ್ಯ ಕೆಲಸ ಮಾಡೋದಿಲ್ಲ. ಸೂರ್ಯ ಎಲ್ಲಿರ್ತಾನೆ? ಅಲ್ಲಿ ಹೋಗಿ ಕುತ್ಕೊಂಡಿರ್ತಾನೆ. ಸೂರ್ಯ ಅಲ್ಲೇ ಇರ್ತಾನೆ. ಅಂದ ಗರುಡ. ಎಲ್ಲ ಗೊತ್ತದ ಗರುಡನಿಗೆ. ನಮ್ಮ ಸಲುವಾಗಿ ಕೇಳ್ತಾನೆ, ಅಲ್ಲಪ್ಪ, ಮತ್ತು ಸೂರ್ಯ ಕೂಡ್ತಾನೆ ಗತಿ ಏನು? ತಿಂಗಳಿಗೊಬ್ಬ ಸೂರ್ಯ ಬರ್ತಾನೆ, ನೆನ್ಪಿಟ್ಕೊಳ್ರಿ. ತಿಂಗಳಿಗೊಬ್ಬ ಸೂರ್ಯ. ಈ ಸೂರ್ಯ ಮುಗಿದ ಅಂದ್ರೆ ಈ 11 ಮಂದಿ ಸೂರ್ಯ ಅಲ್ಲಿ ಯಮಲೋಕದಾಗ ಕೂತಿರ್ತಾನೆ. ಆತನ ಡ್ಯೂಟಿ ಬಂದ್ರೆ ಬರ್ತಾನೆ, ಬಂದು ಕಾಣಿಸ್ತಾನೆ. ಆದರೆ ಕಾರ್ತೀಕ ಮಾಸದಲ್ಲಿ ಮಾತ್ರ ಸಾಕ್ಷಾತ್ ವಿಷ್ಣುನೇ ಸೂರ್ಯನಾಗಿ ಬರ್ತಾನೆ. ಏನು ಮಾಡ್ತೀವಿ? ಅಪ್ಪ, ದೇಶಕ್ತೀವಿ. ಅದಕ್ಕೆ ಧರ್ಮಗಳನ್ನು ಮಾಡಿರಿ. ದೇವರು ಮನೆಗೆ ಬಂದಾಗ ಧರ್ಮ ಮಾಡ್ತೀವಲ್ಲ. ಗುರುಗಳು ಆಚಾರ್ಯರು ಮನೆಗೆ ಬಂದಾಗ ಮನೆಯೆಲ್ಲ ಸ್ವಚ್ಛ ಮಾಡಿ ಬರಿ ಎಂದು ಅವ್ರಿಗೆ ದಕ್ಷಿಣೆ ದಾನ, ಏನು ತಿಂತೀರಿ, ಏನು ಉಣ್ತೀರಿ, ಏನು ಕುಡಿತೀರಿ, ಅದನ್ನು ದೇವ್ರನ್ನ ಕೇಳ್ರಿ. ಅದೇ ಅರ್ಘ್ಯ ಪಾದ್ಯ ಆಚಮನ. ನಮಗೆ ಕೇಳೋದೇ ದೇವ್ರಿಗೆ ಕೇಳ್ರಿ. ಆಸನಂ ಸಮರ್ಪಯಾಮಿ, ಪಾತ್ರಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ, ಆಚಮನ ಸಮರ್ಪಯಾಮಿ. ಆತನ ಮೂರ್ತಿ ಒಂದು ತೊಟ್ಟಕ್ಕೆ ನೀರು ಹಾಕಿದರೆ ಆಚಮನ, ಅಭಿಷೇಕ ಮಾಡಿದರೆ ಪಂಚಾಮೃತ ನಿಮಗೆ ಸಿಗ್ತದೆ. ಅದೇನು ಒಟ್ಟು ನುಂಗೋದಿಲ್ಲ. ಬಾಯಿ ತಕ್ಕಂಡು ಕುಡ್ತಾರಪ್ಪ, ಒಟ್ಟು ಪಂಚಾಮೃತ ಬಿಡ್ತಾರೆ. ಹೆಂಗೆ ಮಾಡಲಿ? ದೇವಕ್ಕೆ ಮಾಡಿದ್ರೆ ಕುಡಿತಾವ. ದೇವರು ಹೆಂಗೆ ಕುಡಿತಾರೆ? ಕುಡಿಯೋದು. ನೋಡಿ, ಅವರೆಲ್ಲ ದೇವತೆಗಳು ಸುತ್ತಲೂ ಇರ್ತಾರೆ. ಎಂತಹ ದೇವತೆಗಳು ವಾಸ ಮಾಡಿರ್ತಾರೆ. 11 ಮಂದಿ ಸೂರ್ಯ ಅಲ್ಲಿ ಕೂತಿರ್ತಾರೆ. ನೋಡ್ರಿ, ನಾಳೆ ಬರೀ ಸೂರ್ಯನೇ ಬೇರೆ. ಈ ಸೂರ್ಯ ಮುಂದಿನ ತಿಂಗಳಿಗಿರೋದಲ್ಲ, ಅಲ್ಲೇ ಮುಂದಿನ ತಿಂಗಳಿಗಿರೋದು ಅಲ್ಲೇ ಕೂತಿರ್ತಾನಂತ. ಎಂಥ ಮಹಾನುಭಾವ ಇದ್ದಾನೆ, ಎಂಥ ಮಹಾನುಭಾವ ಇದ್ದಾನೆ ಲೆಕ್ಕ ಹಾಕಿ. ಮುಂದಿನ ಅಲ್ಲಿ ಹೋಗಿ ಕೂತ್ಕೊಂಡಿರ್ತಾನೆ. ಚಂದ್ರ ಒಬ್ಬನೇ ಬೇಕಂದಾಗ ಅಲ್ಲೇ ಕೂರ್ತಾನೆ. ಸೂರ್ಯ ಚಂದ್ರ ಎಲ್ಲ ಅಲ್ಲೇ ಕೂತಿರ್ತಾರೆ. ಅಬ್ಬಾವ, ಅವನು ಸಭಾ ಮಂಟಪದ ಸುತ್ತ ಕೂತಿರ್ತಾರೆ. ಒಂದೊಂದು ಮನೆಗಳು 4 ಯೋಜನೆ ವಿಸ್ತೃತವಾಗಿರ್ತಕ್ಕಂಥ ಮನೆಗಳು ಇರ್ತಾವೆ. ಯಾರ್ಯಾರು? ಪಿತ್ತ, ವಾತ, ಕಫ, ಶ್ಲೇಷ, ರೋಗ, ಅನೇಕ ರೋಗಗಳು ಅಂತ ಬರ್ತಾವಲ್ಲ, ಅವೆಲ್ಲ ದೇವತೆಗಳವರು. ಮತ್ತು ಅಂಗಡಿ ಅಲ್ಲೇ ಕೊಡೋದಿಲ್ಲ. ಅವ್ರು ನಮ್ಮ ಹತ್ರ ಬರ್ತಾರೆ. ಯಾವಾಗ ಬರ್ತಾರೆ? ನಾವೇನಾದರೂ ಪಾಪ ಹೆಚ್ಚು ಮಾಡಿದರೆ, ಪಾಪ ಆತಪ್ಪ, ನಮ್ಮಿಂದ ಏನೋ ಒಂದು ಪಾಪ ಕೃತ್ಯ ಆಯ್ತು, ಆ ರೋಗದ ಅಭಿಮಾನಿ ಬಂದ್ಬಿಡ್ತಾನೆ. ಮೈಯಾಗ ಹೊಕ್ಕೊಂಡ್ಬಿಡ್ತಾನೆ. ಶೀತ, ವಾತ, ಕೆಮ್ಮು, ನೆಗಡಿ ಇಲ್ಲರಿ, ಜ್ವರನೇ ಕಡಿಮೆ ಆಗೋದು, ಕೆಮ್ಮು ಕಡಿಮೆ ಆಗೋದು. ಔಷಧ ತೊಗೊಂಡಿದ್ದೆ.
ಕಡೆಗೆ ಒಂದು ದಿವಸ ಡಾಕ್ಟ್ರ್ ಅಂತಾರೆ, ಅಪ್ಪ ಇದು ಯಾಕೋ ಎಷ್ಟು ಅಸಾಮಿ ಹೆಚ್ಚು ಕಡಿಮೆ ಆಗ್ಲಿಕ್ಕೈತದ, ಯಾರ ಹತ್ರ ಹೋಗ್ರಿ ಅಂತೇಳಿ ಅವನು ಒಂದು ಗುಡಿ ಕಳಿಸ್ತಾನೆ. ಆಗ ಗುಡಿ ಆಚಾರ ಒಂದೇನೋ ಹೇಳ್ತಾರೆ, ನೋಡಪ್ಪ ನಿತ್ಯ ಬಂದು ಹನುಮಪ್ಪ ಕರ್ಪೂರ ಹಚ್ಚೋ, ಸ್ವಾಮಿ ನೀ ಇದ್ದಿ, ಇಷ್ಟು ಜ್ಞಾನ ಬಂತಿಲ್ಲ, ಹೋಗ್ತಾನೆ ಹಾಗಾಗಿ ಹೋಗ್ತದೆ ರೋಗ. ಯಾಕಂದ್ರೆ ಆ ದೇವತೆಗಳೆಲ್ಲರೂ ಭಗವಂತನ ಸ್ಮರಣೆ ಮಾಡಲಿ ಅಂತ ಕೂತಿರ್ತಾರೆ. ಹಾಳಾಗಿ ಹೋಗ ನಾವು ಮಾಡಿದ್ರೆ ಡಾಕ್ಟರ್ಸ್ ಹೋಗ್ತೀವಿ. ದೇವರಂತಾನೆ ನನ್ನ ಸ್ಮರಣೆ ಮಾಡಿದ್ರೆ ಒಂದು ಕ್ಷಣದಲ್ಲೇ ಕಳಿತೀವಿ ನಾವು ಅದನ್ನೆಲ್ಲ ಉಚ್ಚಾಕಾರ ಬಿಟ್ಟು ನೀವು ಕಳ್ಕೊಂಡಲ್ಲಿ ಹೋದ್ರೆ ರೋಗ ಹೆಂಗೆ ಕಡಿಮೆ ಆಗ್ತದೆ? ಅದು ತೋರ್ಸಕ್ಕೆ ಬರ್ತಾರೆ, ಎಚ್ಚರಿಕೆಯನ್ನು ಕೊಡ್ಲಕ್ಕೆ ಬರ್ತಾರೆ. ಎಂಥ ಶಕ್ತಿ ಅದರಲ್ಲಿ ಅಬಾಬಾ. ರೋಗೋ ವಿಷ್ಣು ಸ್ಮೃತಿ ಅಂತ ಸತಾಂ ಇವರೆಲ್ಲ ಸಜ್ಜನರಿಗೆ ಬಂತು ಅಂದರೆ ಅವರೆಲ್ಲ ಉದ್ಧಾರ ಆಗಂತ ಪ್ರಸಂಗ ಬರ್ತದತ್ತ. ಇವರೆಲ್ಲರೂ ಕುಳಿತಿರ್ತಾರೆ. ಅತಿಸಾರ, ವಾಂತಿ, ಭೇದಿ ಇವರೆಲ್ಲ ದ್ವಿಶತ ಯೋಜನಾನ ವಿಸ್ತಾರ ಆಯ್ತಾ. ಮೃತಸ್ತಂಭಂ ನೋಡಿದ್ವಿ. ಮತ್ತು ಮುಕ್ತಾಮಣಿ ಎಲ್ಲಿ ನೋಡಿದ್ವಿ, ಬಂಗಾರದ ಕಂಬಗಳು ಅಲ್ಲೇ ಅವ ಏನೋ ಊರೊಳಗೆ ಬಂಗಾರದ ಕಂಬ ಮತ್ತು ಮುತ್ತು ರಕ್ತ ಅದರದೇ ಒಂದು ದೇದೀಪ್ಯಮಾನವಾಗಿರ್ತಕ್ಕಂಥ ಕಾಂತಿ. ಮತ್ತು ಅಲ್ಲಿ ಯಾರ್ಯಾರು ಕೂತಿರ್ತಾರೆ? ಒಬ್ಬರ ಮಾರಾಯ, ಒಬ್ಬರಿಬ್ಬರ ಹೆಸರು ಹೇಳ್ಯಾರ, ಏನಾರ ಮಾಡ್ಯಾನು. ಸರ್ವೇ ತಾಪಸುಗ್ರಾಹ ಯಾಂತಿ ಸುವ್ರತ ಸತ್ಯವಾದಿನಗ. ಏನಿಲ್ಲಿ ಭೂಲೋಕದೊಳಗೆ ಅತ್ಯಂತವಾಗಿರ್ತಕ್ಕ ತಪಸ್ಸನ್ನು ಮಾಡಿ ಭಗವತಾರಾಧನೆ ಮಾಡಿ ವ್ರತ ನೇಮ, ಗುಡಿ ಕಟ್ಟಿಸೋದು, ದೇವ ಸೇವೆ ಮಾಡೋದು, ಬ್ರಾಹ್ಮಣರ ಸೇವೆ ಮಾಡೋದು, ಗುರುಗಳ ಸೇವೆ ಮಾಡೋರು, ಇವರೆಲ್ಲ ತಾಪಸುಗ್ರ ಒಳ್ಳೆ ಭಯಂಕರವಾದ ಉಗ್ರ ತಪಸ್ಸನ್ನು ಮಾಡಿ ಅಲ್ಲಿ ಹೋಗಿರ್ತಾರಲ್ಲ ಅವರೆಲ್ಲ ಕೂತಿರ್ತಾರೆ. ಅವರೊಬ್ಬರೇ ಇರ್ತಾರೆ ಇಲ್ಲಪ್ಪ. ಸರ್ವೇ ಭಾಸ್ಕರ ದೇಹ ವಿರಂಚಿ ಸರ್ವದೇವತಾ ಅವರೆಲ್ಲ ಹೋಗಿ ಕೂತಿರ್ತಾರೆ. ಆಸನ ಇಲ್ಲಿ ನೀವು ರೆಡಿ ಆಗ್ಲಕತ್ತಿದ್ರಿ, ಬೇಕಾಚಿ ವೃತ ಮಾಡಿರಿ, ಪುರಾಣ ಕೇಳಕತ್ತಿದ್ರಿ, ಬೇಕಾಚು ಮಳೆ ಇರಲಿ, ಪುರಾಣ ಕೇಳ್ತೀನಿ ಅಂತ ಬಂದಿರಿ, ರಿಸರ್ವೇಶನ್ ಸ್ಟಾರ್ಟ್. ಎಲ್ಲೇ ಯಮಲೋಕದೊಳಗ ನೋಡ್ರಿ ಏನು ಮಾಡ್ತಾರ. ಓಹೋ ಈ ಅಸಾಮಿ ಜ್ಞಾನಿ ಇದ್ದಾನ, ಕೇಳ್ತಾನ, ಗುರುಭಕ್ತಿ ಉಳ್ಳವನಾಗ್ಯಾನ, ರಿಸರ್ವೇಶನ್ ಸ್ಟಾರ್ಟ್. ನೀವೇನು ಅಪ್ಲಿಕೇಶನ್ ಹಾಕಬೇಕಾಗಿಲ್ಲ. ನಿಮ್ಮ ಮೈಯಾಗ ಅಪ್ಲಿಕೇಶನ್ ಅದ, ನಿಮ್ಮ ಮನಸ್ಸಿನೊಳಗೆ ಅಪ್ಲಿಕೇಶನ್ ಅದ, ನಿಮ್ಮ ಬುದ್ಧಿಯೊಳಗೆ ಅಪ್ಲಿಕೇಶನ್ ಅದ, ನಿಮ್ಮ ಸಕಲೇಂದ್ರಿಯಗಳೆಲ್ಲ ಅಪ್ಲಿಕೇಶನ್ನೇ. ನಾವು ಇಂದ್ರಿಯಗಳಿಂದ ಏನು ಭಗವಂತನ ಸೇವಾ ಮಾಡ್ತೀವಿ ಅದೇ ಅಪ್ಲಿಕೇಶನ್. ಅದೆಲ್ಲ ಎಂಟ್ರಿ ಆಗ್ತದೆ. ಸರಿ ತಯಾರು ಮಾಡ್ತಾರೆ. ಬಂಗಾರದ ಸಿಂಹಾಸನ ಅಂತಿಂತ ಅದಲ್ಲ. ಮತ್ತು ಯಾರ್ಯಾರು ಕೂತಿರ್ತಾವ್ರಿ? ಇಷ್ಟೆಲ್ಲ ಮಂದಿ ಕೂತಿರ್ತಾರೆ. ತಸ್ಯಾಂ ಧರ್ಮ ಭಗವಾನ್ ಆಸನೇನೋಪನೇಶುವೆ. ಆ ಭಗವಂತ ಕೂತಿರ್ತಾನೆ, ನಾನು ಧರ್ಮರಾಜ. ಗಂಧರ್ವಾಣಂ ಗಂಧರ್ವರು ಇರ್ತಾರ, ಹಾಡು ಹಾಡ್ತಿರ್ತಾರ. ಓಹೋ ಹಿಂಗೆ. ಮತ್ತೆ ಯಾರ್ಯಾರು? ಅಗ್ನಿಶ್ವತ್ತ ಪಿತರ ಪಿತೃದೇವತೆಗಳು ಕೂತಿರ್ತಾರೆ. ನಮ್ಮ ಅಜ್ಜ ತಾತ ನಾವು ಏನೋ ಪುಣ್ಯ ಮಾಡಿದ್ರೆ ಅದು ಪುಣ್ಯದಿಂದ ಕರ್ಕೊಂಡ್ಬಂದು ಕುಡಿಸಿರ್ತಾರೆ. ಆಮೇಲೆ ಎಂಥವ್ರು ಮಹೋಜ್ಞಾನಿಗಳಾಗಿರ್ತಕ್ಕ ಋಷಿಗಳು, ರಾಜರ ಸೂರ್ಯವಂಶಶ್ಚ ರಾಜರು ಕೂತಿರ್ತಾರೆ. ಆಮೇಲೆ ಅತ್ರಿರ ವಸಿಷ್ಠ ಪುನಃ ಕೃತು ದಕ್ಷಿಣಂಗ ಯಾಜ್ಞವಲ್ಕ್ಯ ಪುನಿಶ್ರೇಷ್ಠಗ ಭೃಗುಶ್ಚ ಅಗಸ್ತ್ಯಾನಾರದ ಚೈವ ಗೀತಾನ್ನೇ ಭವ ಋಷಯಗ. ಒಬ್ಬರ ಇಬ್ಬರು ಹೇಳಕ್ಕೆ ಎಲ್ಲ ಋಷಿಗಳು ಅಲ್ಲೇ ಕೂತಿರ್ತಾರಂತೆ. ಬೇಡ ಅಂತಂದ್ರೆ ಹಿಮಾಲಯ ಪರ್ವತಕ್ಕೆ ಬರ್ತಾರೆ. ನೋಡಿ ಎಷ್ಟು ಸ್ವತಂತ್ರದವ್ರಿಗೆ. ಅದಕ್ಕೆ ಹಾರೋವರು ಅಂತ ಕರೀತಾರೆ ಬ್ರಾಹ್ಮಣರಿಗೆ. ಹಾರೋರು ಅಂತ ತಣ್ಣಂತ ಹಾರಿ ಬಿಡ್ತಾರೆ ಒಮ್ಮೆಲೆ. ಎಂಥ ಶಕ್ತಿ ರೀ! ನಮ್ಮ ವಿಜಯದಾಸರು ಹಾರಿದ್ರೋ ಇಲ್ಲ ನೋಡು, ಅವ್ರು ಹಾರೋರು. ಇವು ನಾವು ಹಾರ್ತೀವಿ ಎದ್ವಾ ತದ್ವಾ ಮಡಿ ಹಾರಿಕೊಂಡು ಗಿಂಡೊಂದು ಕಡೆ, ನಾವೊಂದು ಕಡೆ, ಪಾಯ್ದೊಂದು ಕಡೆ ಆಗಿ ಇನ್ನೊಬ್ಬತ್ತು ಬಂದು ಮೈಲಿಗೆ ಮಾಡಿ ಮುಟ್ಟೋ ತನಕ ನಮ್ಮ ಮನೆ ಬರ ಯಾರ್ಯಾರು ಒದ್ಕೊಂಡ್ಬಿಡ್ತೀವಿ. ಓಡಿ ಹೋಗುವ ಮಡಿಯ ಮಾಡಿ ದಣಿಯಲು ಬೇಡ, ನೋಡು ಸರ್ವತ್ರ ಹರಿರೂಪ ನೋಡಿ ಕೊಂಡಾಡಿ ಬರವುದ್ವಿ ಅಂತ ನಮ್ಮ ದಾಸರು. ನೋಡು ಸರ್ವತ್ರದಲ್ಲಿ ಭಗವಂತನ ವ್ಯಾಪ್ತಿಯನ್ನು ನೋಡು, ಆನಂದ ಪಡು. ನೀರು ಯಾರೋ ಹಾಕ್ಯಾರಂತ ಕೊಡ್ತೇನೆ ಹುಚ್ಚ. ನೀರು ಯಾರ್ದು? ಅವ್ರದ್ದು ಹೇಳೋದು ನೀರು. ಹಾಗೆ ಬಂದದಪ್ಪ ನೀರು. ಯಾರದು ನೀರು? ಭಗವಂತ ಕೊಟ್ಟು ನೀರು. ಹೌದಾ? ಆ ನೀರಲ್ಲಿ ಕೆಳಗೆ ಬಿಟ್ಟಿದೆ. ಸ್ವಾಮಿ ಪುಂಡರೀಕಾಕ್ಷ ಅನ್ನೋ ಕಾಲಿಡು. ಇದಕ್ಕೆ ಹಾರೋರು ಅಂತ ಕರೆದು ಅದನ್ನು ಸ್ವಲ್ಪ ಬ್ರಾಕೆಟ್ನಾಗ ಇಲ್ಲಿ ನಾವು ಬೇರೆ ಹಾರ್ತೀವಿ ಅಂತ ಇವ್ರು ಹಾರಿಕೆ ಹೊಂಟು. ಹಾರುವ ಅಂದ್ರೆ ಬ್ರಾಹ್ಮಣ, ಹಾರುವ ಅಂದ್ರೆ ಸ್ವರ್ಗಲೋಕಕ್ಕೆ ಹಾರ್ತದ್ರು. ನೋಡಿ ಇವರೆಲ್ಲ ಋಷಿಗಳು ಯಮಲೋಕದಿಂದ ಮಹೇಂದ್ರ ಪರ್ವತಕ್ಕೆ ಬರ್ತಾರೆ, ಹಿಮಾಲಯ ಪರ್ವತಕ್ಕೆ ಬರ್ತಾರೆ, ಇಲ್ಲೂ ಬರ್ತಾರ. ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಮನೆ ಬರಕ್ಕೆ ದೇವರು ಬಂದರೆ ಗೊತ್ತಾಗೋದಿಲ್ಲ. ಇದು ಋಷಿಗಳು ಬಂದರೆ ಏನು ಗೊತ್ತಾಗ್ತದೆ.
ಯಾರು ಬರ್ಲಿಕ್ಕೆ ಶಕ್ತಿಲ್ಲ. ಅಸಾಧ್ಯವಾಗಿರ್ತಕ್ಕಂಥವ್ರು ಇಲ್ಲಿಗೆ ಬರ್ತಾರೆ, ಎಲ್ಲರೂ ಬರ್ತಾರಪ್ಪ. ಇಷ್ಟೆಲ್ಲ ವಿಷಯಗಳಲ್ಲಿ ಕೂತ್ಕೊಂಡಿರ್ತಾರೆ ನೋಡ್ರಿ. ಅಲ್ಲಿ ಯಮಲೋಕದ ಮತ್ತೆ ಇಲ್ಲಿ ಯಮಲೋಕಕ್ಕೆ ಹೋಗಿರೋದಲ್ಲ ಅವರು. ಈ ಲೋಕನೇ ಬೇರೆ, ಪುಣ್ಯವಂತರಿಗೆ ಅಷ್ಟೇ. ಅಲ್ಲೇ ಈ 3 ದ್ವಾರಗಳು ಪುಣ್ಯವಂತರಿಗೆ ಮಾತ್ರ, ಎಲ್ಲರಿಗಲ್ಲ, ಅವ್ರಿಗೆ ಬೇರೆ. ರಾಜಾನಹ, ರಾಜರು ಯಾರ್ಯಾರ್ರಿ? ಮನೋರ್ತಿನಿ ಪೋಮಾಂಧಾತ ನೋಡ್ರಿ. ಸಗರಶ್ಚ ಭಗೀರಥಃ ಅಂಬರೀಷೋ ಅನಗಶ್ಚ ಮುಚಕುಂದೋ ನಿಲೇಪ್ರತೋ ಯಯಾತಿರ್ನಹುಷ ಯಯಾತಿ ನಹುಷ. ಆಮೇಲೆ ಏಕೆ ಭರತ ವಂಶ ಪಾಂಡು ಸಹಸ್ರಾರ್ಜುನ. ಈ ಮಹಾನುಭಾವರೆಲ್ಲರೂ ಕೂತಿರ್ತಾರಂತಲ್ಲಿ, ಅನ್ನಮಯ ಕೂತಿರ್ತಾರಂತೆ. ಯಾರಾದರೂ ಭೂಲೋಕದಿಂದ ಮೇಲೆ ಬಂದರು ಅಂದರೆ ಎದ್ದು ನಿಂದಿರ್ತಾರಂತವ್ರು, ಹಬ್ಬ ಅಂತಾರಂತೆ. ಅಲ್ಲೋ ಇಂಥ ಘನಘೋರವಾದ ಕಲಿಯುಗ, ಎಲ್ಲದರಿಗೂ ಪಾಲಿಟಿಕ್ಸು, ಎಲ್ಲದರಿಗೂ ಭೇದ, ಇಂಥದ್ರೊಳಗೆ ನೀವು ಸಾಧನೆ ಮಾಡಿ ಬಂದ್ಯಾ ಅಂತೆಲ್ಲರೂ ನಮ್ಮನ್ನು ನೋಡ್ತಾರಂತ ಹೋದವರು. ಕಲಿಯುಗದ ಪ್ರಾಧಾನ್ಯತೆ ಎಷ್ಟದ ನೋಡಿದ್ದೇವೆ. ಕಲಿಯುಗದಲ್ಲಿ ಸಾಧನವಾದಷ್ಟು ಪ್ರತಿಯುಗ ದ್ವಾಪರ ಕ್ಷೇತ್ರಗಳಲ್ಲಿ ಸಾಧನ ಬಹಳ ಕಷ್ಟ. ಎಷ್ಟು ಕಷ್ಟ, ಅದ್ಭುತವಾದ ಕಷ್ಟ ಅದೇ. ಇದು ಕೇವಲ ಕೆಲವೇ ಆಯುಷ್ಯಗಳಲ್ಲಿ ಭಗವದ ಆರಾಧನೆಯನ್ನು ಮಾಡಿ ಮೇಲಿನ ಲೋಕಕ್ಕೆ ಹೋಗುದು, ಜ್ಞಾನ ಸಂಪಾದನೆ ಮಾಡ್ಕೊಂಡು ಬರ್ಬೋದು. ಓಹೋ, ಅಂದರೆ ಸರಿ ಸ್ವಾಮಿ, ಸಂತೋಷ ಆಯ್ತು. ಆಮೇಲೆ ಸುತ್ತಲೂ ಎಲ್ಲರೂ ಅಂದರೆ ಇಲ್ಲಿ ಹೋಗಿರ್ತಾರಲ್ಲ ಅವರು, ಮತ್ತೆ ಅವರಿಗೆ ಬೆಳಕು. ದೀಪ್ಯಮಾನಂ ಸ್ವದೇಶತಃ, ತಮ್ಮ ದೇಹದಲ್ಲ, ಆ ದೇಹನೇ ಕಾಂತಿ. 1,00,000 ಕ್ಯಾಂಡಲ್ ಬಲ್ಬ್ ಇದ್ದಾಗಿರ್ತಂತ ಅವ್ರ ಮೈ. ಅವಾಗ ಅವ್ರದ್ದು 1,00,000 ಕ್ಯಾಂಡಲು, ನಮ್ದು 1,00,000 ಕ್ಯಾಂಡಲ್ ನೋಡಿ. ಎಲ್ಲರೂ ಲೈಟ್ ಹಿಡ್ಕೊಂಡ್ರೆ ಬೆಳಕಾಗ್ತದೆ ಇಲ್ಲ, ಹಂಗೆ ಅಡ್ಡಾಡ್ತಿರ್ತಾರಂತಲ್ಲಿ. ಪಾಪ ಅವರು ಭಾರಿ ಆತು ಬಿಡ್ರಲ್ಲ. ಗರ್ಭರಾಜೇ ಪುರೇ ಗಂಧರ್ವ್ಯಂ ಚತುರ್ಭಾಗ ಭವಂತಿ. ಅವ್ರನ್ನೆಲ್ಲರನ್ನೂ ಮೇಲೆ ಕರ್ಕೊಂಡು ಹೋಗ್ತಾರಪ್ಪ ಅಲ್ರಿ. ಮತ್ತು ಅವರಿಗೆ ಮರಣ ಹೆಂಗೆ ಆಗ್ತದೆ? ಸಾಧನ ಜೀವರಾಶಿಗಳಿಗೆ ನೋಡ್ಬೇಕು, ಮರಣ ಹೆಂಗೆ ಆಗ್ತದೆ ಅಪ್ಪ. ಈ ಜೀವಿ ಇದ್ದಾನಲ್ಲ, ದಕ್ಷಿಣ ದ್ವಾರಕ್ಕೆ ಹೋಗ್ತಕ್ಕ ಜೀವಿ, ಅವನು ಒದ್ದಾಡಿ ಚೀರಾಡಿ ಅಂತೂ ಇಂತೂ ಮಾಡಿ ಆಮೇಲೆ ಆ ದೇವರು ಬಂದು ಎಳ್ಕೊಂಡೋಗಿ ವಾಯುದೇವರು ಹೊರಗೆ ಹಾಕೋ ತನಕ ಒದರ್ತಿರ್ತಾನೆ. ಯಾಕೆ? ಪಾಪದ ಲೇಪದಿಂದ. ಇಲ್ಲಿ ಹಾಕಲ್ಲ, ಧ್ಯಾನ ಮಾಡ್ತಾ ಕೂತಿರ್ತಾನೆ, ಧ್ಯಾನ ತತ್ಪರನಾಗಿರ್ತಾನೆ. ಯಾವಾಗ ಪ್ರಾಣ ಹೋತೋ ಬರ್ತಿರೋದಿಲ್ಲ. ಮತ್ತು ಪ್ರಾಣ ಎಲ್ಲೆಲ್ಲಿ ಹೋಗ್ಬಿಟ್ರಿ ಹೇಳ್ಬಿಡ್ರಲ್ಲ, ಮತ್ತೆ ಶುರುವಾಗ್ತದೆ ಹಳೆ ಕಥೆ. ಏಕೆ ಸುಕೃತಿನೋ ಲೋಕ ಸಪ್ತದ್ವಾರಾಣಿ ವೈ. 7 ದ್ವಾರದಿಂದ ನಮ್ಮ ಪ್ರಾಣ ಹೊರಗೆ ಹೋದರೆ ಪುನರ್ಜನ್ಮ, ಮನುಷ್ಯ ಜನ್ಮ ಗ್ಯಾರಂಟಿ. ಇನ್ನು ಕೆಳಗೆ 2 ದ್ವಾರಗಳವಲ್ಲ, ಅಲ್ಲಿ ಹೋದರೆ ಕ್ರಿಮಿ ಕೀಟ ಪಿಪೀಲಿಕ ಮಕ್ಷಿಕ ಜುಬಗಾತದ. ಬಾಯಾಗಿ ಹೋದರೆ 2 ಹಳ್ಳಿ, 2 ಕಣ್ಣು, 2 ಕಿವಿಯಾಗಿ ಹೋಯ್ತು ಅಂದ್ರೆ ನಿಶ್ಚಿತ, ಮತ್ತೆ ಪುನರ್ಜನ್ಮ ಹೊಂದುತ್ತಾನ ಅಂತ ಅರ್ಥ. ಅದಕ್ಕೆ ಸತ್ತುಗಳೇ ಹಿರಿಯವರು ಎಲ್ಲೋ ಇನ್ನೋಡಕ್ಕೆ ಜೀವ ಅಂತ ಏನು ಮಾಡ್ತೀವಿ. ಎಲ್ಲರೂ ಕಳು ತೆಗೆದಾನೋ, ಏನು ಕಿವಿ ಇದಾಗ್ಯಾವೋ, ಬಾಯಿ ತೆಗೆದಾನೋ, ಈತನಿಗೆ ಏನಾಗೋದಿಲ್ಲ. ಸ್ನೇಹಿತ ಆಗಿತಿ ಆಹ್ವಾನಂ. ಹೊರಗೊಬ್ಬ ಸ್ನೇಹಿತ ಬಂದಾಗಿತ್ತು ಮಲ್ಕೊಂಡಿದ್ದಾನ ದೋಸ್ತ. ಹೊರಗೊಬ್ಬ ಸ್ನೇಹಿತ ಬರ್ತಾನೆ, ಏನೋ ರಾಮ ಅಂತ. ರಾಮ ಅಂದಗಳೇ ಈ ರಾಮ ಮಲ್ಕೊಂಡ ರಾಮ ಹೊದ್ಕೊಂಬದು ಗಂಡುಂಬು ಜಾಡಿಸಿ ಮೈ ಮೇಲೆ ಬಟ್ಟೆ ಖಬರಲ್ಲದೆ ಹೆಂಗೆ ಆತನ ಹತ್ರ ಮಾತಾಡಕ್ಕೆ ಹೋಗ್ತಾನೋ ಅದರಂತೆ ಆನಂದವಾಗಿ ಸಂತೋಷದಿಂದ ಜೀವ ದೇಹವನ್ನು ಬಿಟ್ಟು ಹೋಗ್ತೇವೆ. ಅಪ್ಪ ಇನ್ನೊಂದು ಶಕ್ತಿ ಅದು ನಿಮ್ಮ ತಿರುಗಿ ಹೋಗ್ತದ. ಅಪ್ಪ ಸುಮ್ಮನೆ ಹೋಗೋದಿಲ್ಲ, ಒಂದೊಂದು ದ್ವಾರದಿಂದ ಒಂದೊಂದು ಕಡೆ ಬರ್ತಾರ ನೋಡ್ರಿ. 4 ವಾಹನಗಳು ಬರ್ತಾವಂತೆ ಮನೆ ಮುಂದೆ. ರಥ ಬರ್ತದೆ, ಐರಾವತ ಬರ್ತದೆ, ಪಲ್ಲಕ್ಕಿ ಬರ್ತದೆ. ದೇವತೆಗಳು ಮೇಳೆ ಹೊತ್ಕೊಂಡ್ಬರ್ತಾರೆ. ರಥ ಬರ್ತದೆ, ಕರ್ಕೊಂಡು ಹೋಗ್ಬೇಕು. ಪಲ್ಲಕ್ಕಿ ಬಂದು ನಿಂದಿರ್ತದೆ. ಗಂಧರ್ವ ಸ್ತ್ರೀಯರು ಬರ್ತಾರ, ದೇವತೆಗಳು ಬರ್ತಾರ, ವಿಷ್ಣುದೂತರು ಬರ್ತಾರ. ಬಂದು ಭಾರತ ಅಂತ ಹೊರಗೆ ಮನೆಯಿಂದ ಒಳಗೆ ಬಂದು ಮನೆಯಾಗಿಂದ ಒಳಗಿಂದ ಅದನ್ನ ಊರು ಕರ್ಕೊಂಡೋಗಿ ಅದರ ಖುಷಿಯಾಗಿ ಕರ್ಕೊಂಡೋಗಿ ಇಲ್ಲೇ ಇವು ಎಳ್ಕೊಂಡು ಅದಿರಿ ಚೀರಿ ಯಾವ್ದೂದ್ರು ಬಂದು ಅಲ್ಲೇ ಮಲಮೂತ್ರ ವಿಸರ್ಜನೆ ಮಾಡಿಕೊಂಡು ಅಯ್ಯೋ ಮಾರಾಯ ಅಂಬದ್ರ ಹೋಗ್ಬಿಡ್ತಾರೆ. ಜೀವ ಎಳ್ಕೊಂಡು ಹೋಗ್ತಾರೆ, ಒದರ್ತಿರ್ತಾರೆ, ಚೀರ್ತಿರ್ತಾರೆ. ನಾವು ಸ್ನೇಹಿತರು ಕರ್ಕೊಂಡು ಹೋಗಿರ್ತಾರೆ. ಯಾರಿಗೆ?
ಯೋಗ ಭ್ರಷ್ಟೋಭಿಜಾಯತೆ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ ಅಂತ ಶಕ್ತಿ. ಹಿಂಗೆ ಸಾಧನೆ ಮಾಡ್ತಾ ದೇವಸ್ಥಾನದಲ್ಲಿ, ಗುಡಿಗಳಲ್ಲಿ, ಭಗವಂತನ ಧ್ಯಾನದಲ್ಲಿಯೋ, ಜಪದಲ್ಲಿಯೋ, ಎಲ್ಲೋ ಒಂದು ಕಡೆ ಕ್ಷೇತ್ರಗಳಲ್ಲಿಯೋ, ಪುಣ್ಯ ಕ್ಷೇತ್ರಗಳಲ್ಲಿ ಮರಣ ಆತು ಅಂದರೆ ಸದ್ಗತಿನೇ. ಕಾಶಿ ಕ್ಷೇತ್ರಕ್ಕೆ ಹೋಗಿ ಮರಣವನ್ನು ಹೊಂದಬೇಕು ಅಂತ ಅದು ನಮ್ಮೆಲ್ಲ ಏನ್ರಿ ತಾತ್ಪರ್ಯ? ಕಾಶಿ ಕ್ಷೇತ್ರಕ್ಕೆ ಹೋಗ್ತಾರೆ ನೋಡು. ರುದ್ರದೇವರು ಒಂದು ಕೆಲಸ ಒಪ್ಪಿಸ್ಕೊಂಡ, ಕಾಶಿ ಒಳಗೆ ಮರಣ ಅಂತೇಳಿ ಪ್ರಯಾಗೆ ಮರಣೇಯವ ಅಂತ ಶೋಭ ಹೇಳಿದ್ರೆ ಭಯಂಕರ ಆಗ್ತದೆ. ಕಾಶಿ ಒಳಗೆ ಸತ್ರ ಮರಣ, ಬನಾರಸಿ, ಕಾಶಿ, ವಾರಣಾಸಿ ಎಲ್ಲ ಒಂದು ಏನಾಗ್ತದೆ? ಜೀವರಾಶಿಗಳು ಉತ್ಕ್ರಮಣ ಕಾಲದಲ್ಲಿ ರುದ್ರದೇವರು ಅನಾದಿ ಕಾಲದಲ್ಲಿ ನಿಂತುಕೊಂಡಾರ. ರುದ್ರದೇವರ ಸ್ಥಾನ ಅದು. ರುದ್ರದೇವರು ರಾಮನಾಮ ಜಪದಿಂದ ಸಂಸಿದ್ಧಿಯನ್ನು ಪಡೆದಂತೆ ರಾಮ ಅವರಿಗೆ ಒಂದು ವರ ಕೊಟ್ಟ. ಅಪ್ಪ ಏನು ಅಂದರೆ, ನಿಂದ ದಿವ್ಯ ಕ್ಷೇತ್ರ ಆಯ್ತು. ಯಾಕೆ? ನೀನು ಜಪ ಮಾಡಿದ್ದಕ್ಕೆ. ನಿನ್ನ ಕ್ಷೇತ್ರದಲ್ಲಿ ಯಾರು ಮರಣ ಹೊಂದುತ್ತಾರೋ ಅವ್ರು ನನ್ನಲ್ಲಿ ಕಳಿಸ್ಕೊಡಪ್ಪ ಅಂದ. ಅದಕ್ಕೆ ರುದ್ರದೇವರು ಏನು ಮಾಡ್ತಾರೆ ಗೊತ್ತೇ? ಜಾಬಾಲಿ ಶ್ರುತಿ ಹೇಳ್ತಾರೆ, ಪ್ರಾಣೋತ್ಕ್ರಮಣ ಕಾಲೇಶು ಯೋ ರುದ್ರಃ ತಾರಕ ಮಂತ್ರಂ ವ್ಯಾಚಷ್ಟೇ ತೇನ ಅಮೃತಿ ಭೂತ್ವ ಸಾ ಮೋಕ್ಷೀ ಭವತಿ. ಯಾರು ಸಾಯ್ತಾರೆ ಅಂತ ಇನ್ನೇನು ಪ್ರಾಣ ಹೋಗ್ತದೋ ಆಗ ರುದ್ರದೇವರು ಕಾಶಿ ಒಳಗೆ ಪ್ರಾಣ ಹೋಗೋರು ಕಿವಿಯಾಗ ಬಂದು ಏನು ಮಾಡ್ತಾರ? ರುದ್ರದೇವರು ತಾರಕ ಮಂತ್ರಂ. ತಾರಕ ಮಂತ್ರ ಯಾವುದು? ರಾಮ ಮಂತ್ರನೇ ತಾರಕ ಮಂತ್ರ. ಆ ರಾಮ ಮಂತ್ರವನ್ನ ಆ ಮೃತನಾಗತಕ್ಕ ಸಾಯತಕ್ಕ ಜೀವಿಯ ಕಿವಿಯಾಗಿ ಹೇಳ್ತಾರಂತೆ. ಹೇಳಿದಗಳನ್ನೇ ಆ ಜೀವಿ ಕಣ್ಣು ತೆಗೆದು ಆನಂದಪಟ್ಟು ರಾಮನಾಮ ಜಪ ಮಾಡಿ ಸಾಯ್ತಾನಂತೆ. ಏನು ಮಾಡ್ತೀರಿ? ಅದಕ್ಕೆ ಪಟ್ಟೆ ಅದೇ ಮರಣೇವ. ರುದ್ರದೇವರು ಮಾಡೋ ಕೆಲಸ ಇದು. ಎಲ್ಲ ದೇವತೆಗಳು ಮಾಡ್ತಾರೆ. ಗುಡಿ ಒಳಗೆ ಹೋದ್ರೆ ಎಲ್ಲ ದೇವತೆಗಳು ಮಾಡ್ತಾರೆ. ಇಲ್ಲಿ ಬಂದು ಯಾರೋ ಉರ್ಲಕ್ಕಿಂದ ಮಾಡಿರ್ಬೇಕು. ಸಂಘ ಮಾಡಿದ್ದ ಹೇಳಿದ್ರೆ ಅಲ್ಲಿ ಬಿಡ್ತಾರೆ ಕೂಡ ಆತ್ಮತ್ಯಾಗ ಮಾಡ್ಕೊಂಡು ಮುಂದಿತ್ತು. ಪ್ರತಿ ಸಲೇನೂ ಗುಡಿ ಸ್ವಚ್ಛ ಮಾಡಿಕೊಟ್ಟಿರೋದ್ರೊಳಗೆ ಆಗಬೇಕು. ಅಂಥದ್ದೆಲ್ಲ ಮಾಡಬಾರ್ದು. ಸಹಜವಾದಂಥ ಮೃತಿ ಆದಾಗ ಇಲ್ಲಿಯ ದೇವತೆಗಳು ನಮ್ಮನ್ನು ಉದ್ಧಾರ ಮಾಡ್ತಾರೆ. ಅಂದರೆ ಅಷ್ಟು ನಾವು ಧಾರ್ಮಿಕರಾಗಿರಬೇಕು ಅನ್ನೋ ತಾತ್ಪರ್ಯ ಅಕ್ಷರ. ಮತ್ತೆ ನನ್ನ ಕ್ಷೇತ್ರಗಳಲ್ಲಿ ವೃತ್ತಿಯನ್ನು ಹೊಂದಕ್ಕಂಥದ್ದು ಕೂಡ ಈ ರೀತಿಯಾಗಿ ಎಲ್ಲ ಕರ್ಕೊಂಡು ಹೋಗ್ತಾರಂತ. ಆಗ ಈಗ ಪ್ರಾಣ ಉತ್ಕ್ರಮಣ ಆಗ್ತದೆ. ಆ ತಕ್ಷಣ ಏನು ಮಾಡ್ತಾರೆ? ಕರ್ಕೊಂಡು ಹೋಗ್ಬಿಡ್ತಾರೆ. ಸೀದಾ ಎಲ್ಲಿಗೆ ಹೋಗ್ತಾರೆ? ಅದೇ ತಕ್ಷಣಕ್ಕೆ ಹೋಗ್ತಾರೆ. ಪೂರ್ವ ಭಾಗದಲ್ಲಿ ಯಾರ್ಯಾರು ಹೋಗ್ತಾರೆ ಹೇಳಿಬಿಡ್ರಿ. ಮಾತು ಅಂದರೆ ಒಬ್ಬ ಪೂರ್ವದಾಗ ಯಾರು ಹೋಗ್ತಾರೆ, ಪಶ್ಚಿಮದಾಗ ಸ್ವಲ್ಪ ನಮ್ಗೆ ಇಷ್ಟು ಹೋಗ್ಬಿಡ್ತೀವಿ ಅಂದ್ರೆ ಕನ್ನಡ ಇಷ್ಟು ನಾನು ಹೇಳಕ್ಕೆ ಬರ್ತದ ಇಲ್ಲ ನಾ ತಿಳ್ಕೊಳಕ್ಕೆ ಬರ್ತದೆ. ನಿಮಗೆ ತಿಳ್ಕೊತೀವಿ ಮಹಾರಾಯ, ನಿಮ್ಗೆಲ್ಲ ಮೋಕ್ಷ ಸಿಗ್ತದೆ. ನಮ್ಮಂತವ್ರು ತಿಳ್ಕೋಬೇಕು ನಿಮ್ಮ ನಿಮಿತ್ತವಾಗಿ. ಯಾರ್ಯಾರು ಪೂರ್ವದಲ್ಲಿ ಹೋಗ್ತಾರೆ? ಪೂರ್ವಾಧಿರ್ಕ್ರಿಯಮಾಣಂತಿ ಧರ್ಮ ಬಂದಿರೇ. ಯಾರ್ಯಾರು ಹೋಗ್ತಾರೆ? ವಿಮಾನ ಸಂಕೀರ್ಣ ಹಂಸತೋಧಿಕಾಚೈವ. ಇಲ್ಲಿ ವಿಮಾನ ಬಂದು ನಿಂದಿರ್ತಂತ ಕರ್ಕೊಂಡು ಹೋಗ್ಲಕ್ಕೆ ನಮ್ಮನ್ನು. ಯಾರನ್ನ? ಪೂರ್ವ ಭಾಗದಲ್ಲಿ ಯಾರು ಹೋಗ್ತಾರೆ? ಅವ್ರು ಯಾರ್ಯಾರು ಹೋಗ್ತಾರೆ ಅಂದ್ರೆ ಹೇಳ್ತಾರೆ. ತೇ ಬ್ರಹ್ಮ ಋಷಯ ಯಾಂತಿ ಪುಣ್ಯ ರಾಜ ಋಷಯೋ ಮದ ಅಕ್ಷರೋ ಗಣ ಸಂಯುಕ್ತಾಗ. ಯಾರ್ಯಾರು ಹೋಗ್ತಾರೆ? ದೇವತಾ ಕಾಷ್ಟಾಶ್ಚ. ದೇವರನ್ನು ಸದಾ ಪೂಜೆ ಮಾಡತಕ್ಕವರು. ಈ ಶಿವಭಕ್ತಿ ಪರಾಯಣ, ಶಿವನನ್ನ ಧ್ಯಾನ ಮಾಡತಕ್ಕವರು. ಗ್ರೀಷ್ಮೆ ಪ್ರಪಾದ ತಾರಕ. ನೋಡ್ರಿ, ಗ್ರೀಷ್ಮ ಕಾಲ ಅಂದರೆ ಒಳ್ಳೆ ಬೇಸಿಗೆ ಕಾಲದಲ್ಲಿ ಅರವಟ್ಟಿಗೆ ಇಡ್ತಾರೆ ನೋಡ್ರಿ. ಅರವಟ್ಟಿಗೆ ಇಡತಕ್ಕಂಥವ್ರನ್ನ ಕರ್ಕೊಂಡು ಹೋಗ್ತಾರೆ. ಎಲ್ಲೇ? ಪೂರ್ವ ಭಾಗದಲ್ಲಿ ಅರವಟ್ಟಿಗೆ ಇಟ್ಟು ಅಲ್ಲಿ ನೀರು ದಾನ ಮಾಡತಕ್ಕವರು, ತಂಪಾದ ಪಾನೀಯ ದಾನ ಮಾಡತಕ್ಕವರು ಅವರು ಕರ್ಕೊಂಡು ಹೋಗ್ತಾರೆ. ಮಾಘೆ ಕಾಷ್ಟಪ್ರದಾಯಿನಗ. ಮಾಘ ಮಾಸದಲ್ಲಿ ಕಟ್ಟಿಗೆಯನ್ನು ದಾನ ಕೊಡ್ತಾರೆ. ಮಾಘ ಮಾಸದಲ್ಲಿ ಕಟ್ಟಿಗೆ ದಾನ ಕೊಡ್ಬೇಕು. ಯಾರಿಗೆ ಕೊಡೋದ್ರೆ? ಗುಡಿ ಗುಂಡಾರ ಬ್ರಾಹ್ಮಣರು ಅವ್ರು ಹೇಳಬೇಕು, ಆಚಾರ್ಯ ನೀವು ಕಟ್ಟಿಗೆ ಮೇಲೆ ಊಟ ಮಾಡ್ತೀರಿ, ಅಲ್ಲೊಂದು 10 ಮಣ ಕಟ್ಟಿಗೆ ಹೇಳ್ತೀನಿ, ನಿಮ್ಮ ಮನೆಗೆ ತೊಗೊಂಡು ಹೋಗ್ರಿ ಏನು. ಇಲ್ಲ ತಾವೇ ತಂದು ಆಚಾರ ಮೇಲೆ ಊಟ ಹಾಕಿ ಹೋಗ್ಬೇಕು. ಏನು ತಪ್ಪಲ್ಲ. ಕಟ್ಟಿಗೆ ದಾನ ಕೊಟ್ಟರೆ ತಪ್ಪಲ್ಲ. ಕಟ್ಟಿಗೆ ದಾನ ಕೊಡ್ತಾರೆ. ಅಂಥವ್ರು ಪೂರ್ವ ಬಾಯಿಗಳು ಕರ್ಕೊಂಡು ಹೋಗ್ತಾರೆ. ವಿಶ್ರಾವಂತು ವರ್ಷಾಸು. ಈ ಮಳೆ ಬಂದಾಗ ಬಿಸಿಲುಗಾಲದಲ್ಲಿ ವಿಶ್ರಾಂತಿ ಗ್ರಹ ಅಂತ ತಂಗುದಾಣ ಅಂತ ಕಟ್ಟಿಸ್ತಾರೆ. ಈ ಸರ್ಕಾರ ಕಟ್ಟಿಸೋದಲ್ಲ.
ಯಾಕಂದರೆ ಯಾವತ್ತು ಜೋರು ಮಳೆ ಬಂದರೂ ಹತ್ತಿರ ಬೀಳ್ತದೆ, ಜೋರು ಬಿಸಿಲು ಬಂದರೂ ಕ್ರ್ಯಾಕ್ ಬಂದು ಹೋಗ್ತದೆ. ಇಂಥ ವಿಶ್ರಾಂತಿ ಧಾಮಲ್ಲ, ಕಡೀ ತನಕ ಇರ್ತಕ್ಕಂಥ ವಿಶ್ರಾಂತಿ ಧಾಮಗಳಿರೋವಲ್ಲ, ಅದನ್ನು ಯಾರು ಕಟ್ಟಿಸ್ತಾರೋ ಅವರನ್ನು ಕರೆದ ವಿರಕ್ತರನ್ನ, ಸತ್ಯಧರ್ಮ ರತರಾದವರನ್ನ, ಧರ್ಮ ಕಾಮಕ್ರೋಧ ವರ್ಜಿತರನ್ನ, ಭೂನಿದಾನ ಮಾಡಿದವರನ್ನ, ಗುರುಗಳನ್ನ ಸೇವೆ ಮಾಡಿದವರನ್ನ, ಗುರುಗಳ ಸೇವೆಯನ್ನು ಯಾರು ಮಾಡ್ತಾರೋ ಅವರು ಕರ್ಕೊಂಡು, ಪುರಾಣ ಹೇಳ್ತಕ್ಕವರನ್ನ, ಪುರಾಣ ಕೇಳುವರನ್ನ ನೋಡಿ ಪೂರ್ವಗಳನ್ನ ಕರ್ಕೊಂಡು ಹೋಗ್ತಾರೆ. ಏಕೆ ಸುಖತಿರಾಶ್ಚೈವ ಇವೆಲ್ಲರನ್ನು ಹೇಳ್ತಾರೆ. ಇನ್ನು ಇದಂತೂ ಆದರೆ ಒಳ್ಳೆಯದಾಗ್ತದೆ. ಉತ್ತರ ಭಾಗದಾಗ ಯಾರು ಹೋಗ್ತಾರೆ ಕಟ್ಟಷ್ಟು, ಅಲ್ಲಿ ಒಂದು ರಥ ಬರ್ತದೆ ಅಂತ ಹೇಳಿ ನನ್ನ ಮದ್ದು ದೊಡ್ಡ ಒಂದು ರಥ ಬಂದಿರ್ತಾರೆ. ಬಾಬಾ ಎಲ್ಲ ಕಟ್ಟಿರ್ತಾರೆ, ಬಾಳಿಗಂಬ, ಕಬ್ಬು, ಬಾಗಲವಾಡ, ಏನು ಅಲಂಕಾರ ಮುಟ್ಟು ಅವಳ ಕಟ್ಟಿರ್ತಾರೆ, ಕರ್ಕೊಂಡು ಹೋಗ್ತಾರೆ. ಯಾರ್ಯಾರು ಹೋಗ್ತಾರೆ? ಅನೇಕ ವೈದಿಕ ಯಾಂತ್ರಿ, ಈ ವೈದಿಕ ವೃತ್ತಿಯಲ್ಲೇ ಜೀವನವನ್ನು ನಡೆಸ್ತಿರ್ತಾರೆ ನೋಡಿ, ಎದುರಿಚ್ಛಾಲಾಭ ಸಂತುಷ್ಟರಾಗಿ ಅವರನ್ನು. ಏ ಮೃತ ಧರ್ಮ ಸಂಗ್ರಾಮೆ, ಏ ಮೃತ ಧರ್ಮ ಸಂಗ್ರಾಮೆ, ಧರ್ಮ ಸಂಗ್ರಾಮದಲ್ಲಿ ಸಾಯ್ತಕ್ಕವರು. ದೇಶಕ್ಕಾಗಿ, ಸಮಾಜಕ್ಕಾಗಿ, ಧರ್ಮಕ್ಕಾಗಿ ಯಾರು ಸಾಯ್ತಾರಲ್ಲ ಅವರು ಕಷ್ಟ. ವಾರಣಸ್ಯಾಂ ಗೋಕರ್ಣೇ ಚೈವ, ವಾರಣಾಸಿಯಲ್ಲಿ ಸಾಯ್ತಕ್ಕವರು ಅಂದರೆ ವಾರಣಾಸಿಯಲ್ಲಿ ಕಾಶಿ. ಆಮೇಲೆ ಗೋಗ್ರಹೇ ತೀರ್ಥೇ ಮೃಗೇವ, ತೀರ್ಥಾದಿಗಳಲ್ಲಿ ಸಾಯ್ತಾರೆ ನೋಡಿ ಅವ್ರನ್ನ. ಬಾಬಾ ಸತ್ಪಾತ್ರನ ಪೂಜೆ ಮಾಡ್ತಕ್ಕವ್ರನ್ನ ಬಾಬಾ ಇವನ್ನೆಲ್ಲ. ಇನ್ನು ಪಶ್ಚಿಮ ದ್ವಾರದಲ್ಲಿ ಐರಾವತ ಬಂದಿದ್ದಪ್ಪ, ಮೈ ಮುಂದೆ ಐರಾವತ ಬರ್ತದೆ. ಯಾರ್ಯಾರನ್ನ? ಪರಹಿಂಸ, ಪರದ್ರವ್ಯ, ಪರರ ಹಿಂಸೆಯನ್ನು ಮಾಡಬಾರದು. ಇನ್ನೊಬ್ಬರಿಗೆ ಹಿಂಸೆ ಆಗ್ತದಂದ್ರೆ ದೂರ ಸರಿಬೇಕು. ತನಗೆ ಹಿಂಸೆ ಆದರೂ ಪರವಿಲ್ಲ, ಇನ್ನೊಬ್ಬರಿಗೆ ಹಿಂಸೆಯನ್ನು ಯಾವನು ಮಾಡೋದಿಲ್ಲ ಅವರು ಉತ್ತರ ದ್ವಾರದಲ್ಲಿ ಪ್ರವೇಶಿಸ್ತಾರೆ. ಅಲ್ಲಿಗೆ ಐರಾವತ ಮತ್ತು ಋತುಶ್ರವ ಯಾವುದು ಪೂಜೆಗೆ ಬರ್ತದೆ. ಸ್ವರದಾರ ನಿರತ, ತನ್ನ ಹೆಂಡತಿಯನ್ನೇ ಸದಾ ಕಾಲದಲ್ಲಿರೋರು, ಪರಸ್ತ್ರೀಯನ್ನು ಗಮನ ಮಾಡದೇ ಇರ್ತದೆ. ಸ್ಯಾ ಅಗ್ನಿಪಾಠಕ, ಅಗ್ನಿಪಾಠಕ ಅಂದರೆ ಈ ಮಂತ್ರಗಳನ್ನು ಮಾಡಿ ಈ ಯಥೋಕ್ತವಾಗಿರ್ತಕ್ಕ ಕರ್ಮಗಳನ್ನು ಉಪನಯನದಿಂದ ಆರಂಭಿಸಿ ತನ್ನ ಮರಣಾಂತವಾಗಿ ಅಗ್ನಿ ಕಾರ್ಯಾದಿಗಳನ್ನು ಮಾಡ್ತಾ ದುಷ್ಕರ್ಮಾದಿಗಳನ್ನು ಮಾಡ್ತಾನಲ್ಲ, ಅಗ್ನಿ ಹೋಗ್ತೀನಿ ಅಂತ ಕರೀತಾರೆ. ಅವರನ್ನು ಕರ್ಕೊಂಡು ನಡುಕ ಬಿಟ್ಟಾಗ ಓಯ್ ನಾಳೆ ಬರ ಕಡೆಗೆ ಬ್ರಹ್ಮಚಾರಿ ವ್ರತಃ, ಸದಾ ಬ್ರಹ್ಮಚಾರಿ ಆಗಿರು. ದೀರ್ಘ ಗಾಂಧ ಕಲಿಯುವುದನ್ನು ಬ್ರಹ್ಮಚರ್ಯನ್ನು ಇದ್ದದ. ಬ್ರಹ್ಮಚರ್ಯ ಅಂದರೆ ಭಗವಂತನ ಸದಾ ಧ್ಯಾನದಲ್ಲಿರ್ತಕ್ಕವರು ಅಂತ ಅರ್ಥ ಮಾಡ್ಕೋಬೇಕು. ವ್ರತಗಳನ್ನು ಧಾರಣ ಮಾಡ್ತಕ್ಕವರು, ಶ್ರೀಪಾದರು, ಇಂಥವನ್ನೆಲ್ಲ ಮಹಾನುಭಾವರು ಕರ್ಕೊಂಡು ಹೋಗ್ತಾರಂತ. ಇಲ್ಲ ಮೇಲೆ ಸಾಲ ತೊಗೊಂಡಿರ್ತಾನಲ್ಲ, ಸಾಲ ತೊಗೊಂಡು ಸಾಲ ಕೊಡ್ತಾರೆ ನೋಡಿ ಅಂಥವ್ರು. ಸಾಲ ತೊಗೊಳ್ಳಕ್ಕೆ ಬೇಡಂಗಿಲ್ಲ ನಮ್ಮ ಶಾಸ್ತ್ರ, ಸಾಲ ತೊಗೊಳ್ಳಕ್ಕೆ ಬೇಡ ಅನ್ನೋದು ನಮ್ಮ ಶಾಸ್ತ್ರ. ಸಾಲ ತೀರಿಸಿ ಅಂತ ಹೇಳ್ತೀವಿ. ಸಾಲ ತೊಗೊಂಡು ಯಾವನು ಸಾಲ ತೀರಿಸ್ತಾರೋ ಅವನು ಕರ್ಕೊಂಡು ಹೋಗ್ತಾರೆ. ಹೀಗೆ ಉತ್ತರ ದ್ವಾರ. ಎಷ್ಟು ಶಕ್ತಿ, ಎಂಥ ವಿಚಿತ್ರವಾದಂಥ ಕಲ್ಪನೆ ಅದು ನಮ್ಮ ಶಾಸ್ತ್ರದಲ್ಲಿ. ಇವರೆಲ್ಲರೂ ಹೋಗ್ತಾರಂತ, ದಾರಿ ಹೋಗ್ತಾರೆ. ಹೋಗಿ ಏನು ಮಾಡ್ತಾರೆ? ಅವ್ರಿಗೆ ಸುಧಾಪಾನವನ್ನು ಕೊಡ್ತಾರಂತೆ. ಅಲ್ಲಿ ಶ್ಯಾಮಲ ಯಮದೇವರು ದ್ವಾರದಲ್ಲಿ ನಿಂತಿರ್ತಾರಂತೆ. ಯಾರ್ಯಾರು ಪೂರ್ವ, ಉತ್ತರ, ಪಶ್ಚಿಮಕ್ಕೆ ಹೋಗ್ತಾರೋ ಅಲ್ಲಿ ಶ್ಯಾಮಲ ಮತ್ತು ಯಮದೇವರು. ಶ್ಯಾಮಲ ಯಾರು? ಯಮದೇವರು ಹೇಳ್ತೀವಿ. ಮತ್ತು ಯಾರು ಅಂತ ತಿಳ್ಕೊಬೇಡ್ರಿ, ಮೊದಲೆಲ್ಲ ಹೆಸರಿಡ್ತಿದ್ರು ಶ್ಯಾಮಲ, ಉಷಾ, ಇದೆಲ್ಲ ಈಗೆಲ್ಲ ಇಲ್ಲ. ಶಮ್ ಅಂತಿರ್ತಾರೆ. ಶಮ್ ಅಂದರೆ ಗಮ್ ಅಂತ ಹೇಳಾಡ್ತಾರೆ, ಒಳ್ಳೆ ಹೋಗ್ತಾರೆ. ಇವೆಲ್ಲ ಅಪಭ್ರಂಶ ಶಬ್ದಗಳು. ಯಾಕಂದರೆ ಅವು ಅನ್ವಯನೂ ಇರೋದಿಲ್ಲ, ಅನ್ವರ್ಥಕನೂ ಇರೋದಿಲ್ಲ, ರೂಢನೂ ಇರೋದಿಲ್ಲ, ಸಾರ್ಥಕನೂ ಇರೋದಿಲ್ಲ. ಮತ್ತು ಅವು ಹಾಗೇ ಇರ್ತಾವೆ, ಏನೋ ಮಾಡಕ್ಕಾಗುತ್ತೆ. ಶ್ಯಾಮಲ ಅಂತ ಮಹಾನುಭಾವಿ ಶ್ಯಾಮಲ ಬಂಗಾರದ ಕಂಬಿಗೆ ಹಿಡ್ಕೊಂಡಿರ್ತಾರೆ. ಯಮದೇವರು ಹರಿವಾಣ ಹಿಡ್ಕೊಂಡಿರ್ತಾರೆ, ಪರಾತ. ಎಷ್ಟು ವರ್ಷದ ಹುಡುಗರಿರ್ತಾರ? 16 ವರ್ಷದ ಹುಡುಗ ಯಮದೇವರು ಇರ್ತಾನೆ. 14 ವರ್ಷದ ಹುಡುಗಿ ಶ್ಯಾಮಲ ಎಷ್ಟು ಚಂದ ಕಾಣ್ತಾರೆ. 16 ವರ್ಷಕ್ಕೆ ಹೆಣ್ಣೆ ಇರಲಿ ಗಂಡ ಇರಲಿ ಚಂದ ಕಾಣಿಸ್ತಾರೆ, ಹೌದಿಲ್ಲ? ಹಂಗ ನಮ್ಮ ಯಮದೇವರ ಹೇಳ್ತೀವಿ 16 ವರ್ಷದ ಹುಡುಗ ಹುಡುಗಿಯರಂತೆ ಇರ್ತಾರಂತ ಸತಿಪತಿಗಳು. ಯಾವಾಗ ಅವ್ರು ಬರ್ಬೇಕಂತಾನೋ ಒಂದುಗಳನ್ನೇ ಅಲ್ಲೇ ಆಸನ ಹಾಕಿ
ಅವನು ಕೂರಿಸಿ ಪಾದ ಪ್ರಕ್ಷಾಳನೆ ಮಾಡ್ತಾರಂತೀವಿ. ಏನು ಹೇಳಬೇಕು, ದೇವತೆಗಳು ಪಾದ ಪ್ರಕ್ಷಾಳನೆ ಮಾಡಿ ಅವನನ್ನು ಹೊರ ಕರ್ಕೊಂಡು ಹೋಗ್ತಾರಂತೆ. ಆಗ ಎಲ್ಲರೂ ಎದ್ದು ನಿಂತು ನೋಡ್ತಾರೆ. ಸೂರ್ಯ, ಚಂದ್ರ, ಅರ್ಯಮಾದಿ ಪ್ರತಿಶ್ವತ, ಆಮೇಲೆ ದೇವತೆಗಳು, ಆಮೇಲೆ ಅನೇಕ ಋಷಿಗಳು, ಸಾಧನ ಜೀವರಾಶಿಗಳು ಎದ್ದು ನೋಡ್ತಾರೆ. ಯಾರಪ್ಪ ಬಂದವರು? ಬಾಬಾ, ಏನು ಆಶ್ಚರ್ಯ, ಎಂಥ ವಿಲಕ್ಷಣವಾಗಿರ್ತಕ್ಕಂಥದ್ದು, ಇವರೆಲ್ಲ ಬಂದಾರಲ್ಲ, ಏನು ಆಶ್ಚರ್ಯ ಅನ್ನುವುದಾಗಿ ಅವರು ವಿಮರ್ಶೆಯನ್ನು ಮಾಡ್ತಾರಂತೆ. ಆಗ ಇದು ಸಾಧನ ಪ್ರಾರಂಭವಾದಾಗ ಅಲ್ಲಿ ಒಂದು ಆಸನ ಸನ್ನದ್ಧವಾಗಿರ್ತದೆ. ಯಮದೇವರು ಶ್ಯಾಮರಾಸಹಿತರಾಗಿ ಕೈ ಹಿಡಿದು ಕರ್ಕೊಂಡು ಹೋಗಿ ಅಲ್ಲಿ ಕೂಡಿಸ್ತಾರಂತೆ. ಆಸನದಲ್ಲಿ ನೋಡಿದಂಥ ಆಸನದಲ್ಲಿ ಕೂಡಿಸಿ ಅವರ ಮುಖವನ್ನು ಒಮ್ಮೆ ನೋಡ್ತಾರಂತ. ನೋಡಿದಾಗ ಏನಾಗ್ತದೆ ಅವರಿಗೆ ಹಸಿವಾಗದಲ್ಲ, ನಾತಿ ಶೀತಂ ನಾತಿ ದುಃಖಂ, ನೀನೇನು ಹಸಿವಾಗದಲ್ಲ, ನೀರಡಿಕೆದಲ್ಲ. ಸರ್ವೇ ಕಾಮ ಸ್ಥಿತಸ್ಯ ವೈ, ಏನ್ರಿ ಮಾರಿನ ಶೀತಲ್ಲಿ ತಿನ್ಬೇಕು ಅನ್ಸಿದ್ರೆ ಆಗಿಂದಾಲೆ ಹೊಟ್ಟೆ ಹೋಗ್ಬಿಡ್ತದೆ. ಇದು ಕೈ ಸವರಿ, ನಾಯಿ ಸರಿ, ಕೈಯನ್ನು ತಗೊಂಡ್ಕೊಂಡು ಪಂಚಾಯತ್ ಪರ್ಸೆಂಟು ಮಟ್ಟಿಗೆ ಹೊಂದ್ಕೊಂಬ ಕಾರಣವೇ ಇಲ್ಲ. ಸರ್ವೇ ಕಾಮ ಸ್ಥಿತಸ್ಯ ವೈ ಅಂತ ನೋಡಿ ಎಂಥ ಚಂದ ಬರೀತಾರೆ ಬಗೆಟ್ಕೊಳ್ಳೋದು. ಅವನ ಮನುಷ್ಯನಾಗ ಬಾಯಿ ಶೀಕರಣೆ ತಿನ್ಬೇಕು, ಹೊಟ್ಟ್ಯಾಗ ಹೋತು ಆನಂದ ಆಗ್ತದೆ. ಅವ್ರಿಗೆ ಅಮೃತನೇ ಕೊಡೋ ಕಾಲಕ್ಕೆ ದರಿದ್ರ ಮಾರಿನ ಶೀಕರಣೆ ಬಾಯಿ ತಿನ್ಕೊಂಡು ಎಂಥ ಶಕ್ತಿ ಇಲ್ಲ. ಅಲ್ಲಿ ಹಸಿವಾಗೋದಿಲ್ಲ, ನೇರಡಿಕೆ ಆಗೋದಿಲ್ಲ, ಚಳಿ ಆಗೋದಿಲ್ಲ, ಯಾವ ಫ್ಯಾನ್ ಬೇಕಾಗಿಲ್ಲ, ಏನು ಆನಂದವಾಗಿರ್ತದೆ ಅಂತ. ಮತ್ತು ಏನು ಮಾಡ್ತಾರೆ? ಏನಿಲ್ಲಪ್ಪ, ಯಮದೇವರು ಉಪದೇಶ ಮಾಡ್ತಾರೆ. ಮತ್ತೇನು ಭಗವಂತನ ತತ್ವವನ್ನು ಉಪದೇಶ ಮಾಡ್ತಾರೆ. ಆ ಉಪದೇಶ ಕೇಳ್ತಾ ಕೂತವನು ಹೇಳೋದೇ ಇಲ್ಲ ಅವನು, ಯಾಕಂದ್ರೆ ಹೊಟ್ಟೆ ತುಂಬ್ತಾನೇ ಇರ್ತದೆ. ನಾವೆಲ್ಲ ಹೇಳೋದು ಯಾಕಪ್ಪ, ಈ ಪಾಲಿಕೆ ಅದ, ಪಾಲಿಕೆ ಅದ, ಒಂದು ಅವರಿಗೆ ಮೊಸರು ಕೊಡ್ತಾರೆ, ಅವ್ರು ಎಷ್ಟು ಮನೆಗೆ ಹೋಗೋಣ ಅಂತ ನಮ್ಮ ಪ್ಲಾನ್ ಇರ್ತದೆ. ಯಾವಾಗ ಭಜನೆ ಹೋಗಿತ್ತೋ, ಯಾವಾಗ ಪುರಾಣ ಹೋಗಿತ್ತು, ಅವ್ರಿಗೆ ಮೊಸರು ಯಾವಾಗ ಕೊಡ್ತಾರೆ, ಮತ್ತು ಅದನ್ನು ಯಾವಾಗ ಮನೆಗೆ ಹೋಗ್ಯಾವ, ಇಷ್ಟು ವ್ಯವಸ್ಥೆ ಇರ್ತದೆ. ಅಲ್ಲಿ ಹಂಗಿಲ್ಲ, ಅದು ಹೇಳಂಗಿಲ್ಲ. ಇಲ್ಲ ನಿಮ್ಗೆ ಎದಕ್ಕೆ ಹೇಳ್ಬೇಕ್ರಪ್ಪ? ಎಂತಹ ಒಂದು ವಿಚಿತ್ರವಾದ ಕಾಲ ಇತ್ತು. ಹೌದಾ? ನೋಡಿ, ಜ್ಞಾನಿಗಳ ಕಾಲ ಹಂಗಿತ್ತಂತೆ. ಹಿಂದಕ ಸತ್ಯಜ್ಞಾನರ ಕಾಲದಲ್ಲಿ ವಿದ್ಯಾರ್ಥಿಗಳು ಓದ್ಲಕ್ಕೆ ಹೋಗ್ತಿದ್ರು. ಸತ್ಯಜ್ಞಾನರ ಕಾಲದಲ್ಲಿ ಸತ್ರಾಜಿನ ಮಹಾನ್ ಅಭಿನವ ಆನಂದ ತೀರ್ಥರು ಅಂತ ಕರೆದ. ನೋಡಿ, ಎಂತಹ ಮಾನವಾದ ಇರುವಾಗ ಅವರಲ್ಲಿ ಹೋಗಬೇಕು. ಶಿಷ್ಯರಲ್ಲಿ ಪಾಪ ಹುಡುಗರು, ಇನ್ನೂ ಹುಡುಗರು ಅಧ್ಯಯನ ಮಾಡ್ಲಿಕ್ಕೆ ಹೋಗಿರ್ಬೇಕು. 1 ವರ್ಷ 1.5 ವರ್ಷ ಆಗೋಣ ಅಮ್ಮ ಅಪ್ಪ ಅಂತಿದ್ರು ಅಂತ. ಅಲ್ಲಪ್ಪ, ಅಮ್ಮ ಅಪ್ಪ ಹತ್ರ ಯಾಕೆ ಹೋಗ್ತೀನಿ, ನಿನಗೇನು ಕಡಿಮೆ ಮಾಡಿ ಅಂತಿದ್ರು ಸ್ವಾಮಿಗಳು. ನೀನು ಏನಂತೀಯ ಅದು ಸ್ವಾಮಿಗಳು ಪತ್ನಿ ಅಂದರೆ ಅವನವರು ಅಂತ ಕರೀತಾರೆ. ಹುಡುಗರು ಅಷ್ಟು ಲಾಲನೆ ಪಾಲನೆ ಮಾಡ್ತಿದ್ರು. ಅಕಸ್ಮಾತ್ ಇಲ್ರಿ ನಾನು ನೋಡಬೇಕು ಅಪ್ಪನಂದ್ರೆ ಅವ್ರು ಎಂತಹ ಗುರುಗಳು ಇರ್ಬೇಕು ಮಹಾನುಭಾವರು. ಅಪ್ಪ ಅಮ್ಮನ ತಮ್ಮ ಗಾಡಿ ಕೊಟ್ಟು ಕಳಿಸಿ ಅವನು ಮಾತಾಡಿಸಿ ಮತ್ತೆ ಕಳಿಸ್ತಾರೆ. ಅಂದರೆ ವಿದ್ಯಾರ್ಥಿಗಳನ್ನು ಬಿಡಬಾರದು ಅಂತ, ಯಾಕಂದ್ರೆ ಉದ್ಧಾರ ಆಗಲಿ ಅಂತ. ಆ ಪರಂಪರೆನೇ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಇಂಥ ಜ್ಞಾನದ ರಸಹೊಳೆ ಹರಿತಾ ಇದೆ, ನೋಡ್ತಾ ಇದ್ದೀವಿ. ಅಮೃತ ರಸ ಅಂತಹ ಮಹಾನುಭಾವರೇ ಮನೆ ಆಗಿ ಹೋಗ್ಯಾರ. ನಮ್ಮ ತಾತನೆಲ್ಲ ಹೇಳಿದ್ದಿದ್ದೆಲ್ಲ ಇತಿಹಾಸ ಅಂದಾಗ ಇನ್ನು ಯಮಲೋಕ ಹೆಂಗಿರಬಾರ್ದು, ಇವರೇ ಹೆಂಗಿದ್ದಾರೆ ಅಂದರೆ ಆ ಯಮಲೋಕ ಹೆಂಗಿರಬಾರ್ದು. ಎಷ್ಟು ಆನಂದದಾಯಕವಾದ ಭಗವಂತನ ತತ್ವವನ್ನು ಮಹಾನುಭಾವರು ಹೇಳ್ತಿದ್ರು. ಹಂಗೆ ಎಲ್ಲ ಮುಗಿದ ಮೇಲೆ ಅವನಿಗೆ ತತ್ವಜ್ಞಾನ ಹುಟ್ಟುತ್ತದೆ, ಅವನ ಅವಧಿ ಮುಗಿತದೆ. ಮುಗಿದಾಗ ಅಲ್ಲಿಂದ ಅವನನ್ನು ಕಳಿಸಿಕೊಡ್ತಾನೆ. ಯಾರನ್ನ? ಆ ಜೀವನನ್ನು. ಎಲ್ಲಿ ಕಳಿಸಿಕೊಡ್ತಾರೆ? ಪುನಃ ಭೂಲೋಕಕ್ಕೆ ಕಳಿಸ್ತಾರಪ್ಪ. ಹಾಗೆ ಸ್ವಾಮಿ ಇಷ್ಟೆಲ್ಲ ಸಾಧನೆ ಮಾಡ್ತಾರೆ. ಇಲ್ಲಪ್ಪ, ಅಷ್ಟು ಜ್ಞಾನ ಪರಿಪಕ್ವವಾಗುವುದು ಬಹಳ ಕಷ್ಟ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಇದೆಲ್ಲ ಜ್ಞಾನಕ್ಕಾಗಿ ಭಗವಂತ ಮಾಡಿದ ಸಂಯೋಜನ, ಒಂದು ಕಾರ್ಯ, ಒಂದು ವ್ಯವಸ್ಥೆ ಅಂತ ಇಟ್ಕೊಳ್ಳಿ. ನೋಡಿ, ಎಷ್ಟು ಮಂದಿ ಗುರುಗಳ್ರಿ ನಮಗೆ. ಅನೇಕ ಶಾಸ್ತ್ರ ಗುರುಗಳಿದ್ದಾರೆ. ಶಾಸ್ತ್ರದ ಗುರುಗಳು ಅನೇಕರಾಗಿ ಹೋಗ್ತಾರೆ. ಇವರೆಲ್ಲ ಶಾಸ್ತ್ರದ ಗುರುಗಳಲ್ಲಿ ಯಮದೇವರು ಕೂಡ ಒಬ್ರು. ಅವರು ಉಪದೇಶ ಮಾಡಿ ಕಳಿಸ್ತಾರೆ. ಬಾ, ಎಂಥ ಗುರುಗಳು! ಎಲ್ಲ ಶಾಸ್ತ್ರ ಗುರುಗಳು ಉಪದೇಶವಾದ ಮೇಲೆ, ನಿಶ್ಚಯವಾದ ಮೇಲೆ, ಶಾಸ್ತ್ರಾಪ್ರೋಕ್ಷವಾದ ಮೇಲೆ ಏನಾಗ್ತದೆ? ಒಬ್ಬ ನಿಯತ ಗುರು ಅಂತ ಬರ್ತಾನೆ. 2ನೇ ಗುರು ಆತಕ್ಕೆ ಮಹಾನುಭಾವ. ಆತ ಬಂದು ನಮ್ಮ ಸ್ವರೂಪವನ್ನೇ ಹೇಳ್ತಾನೆ. ಆ ಸ್ವರೂಪವನ್ನು ಹೇಳಿದಾಗ ಆ ಸ್ವರೂಪದ ಚಿಂತನೆಯನ್ನು ಮಾಡ್ತಾನೆ. ಸ್ವರೂಪ ಯಾವುದೇ ಇರ್ಬೋದು, ಕಾಯಿರ್ಬೋದು,
ನಾಯಿ ಇರ್ಬೋದು, ಮನುಷ್ಯ ಇರ್ಬೋದು. ಆ ಸ್ವರೂಪ ನಿರ್ಣಯ ದೊಡ್ಡವರಿಂದಲೇ ಗೊತ್ತಾಗ್ತದೆ, ಯಾರಿಂದಲೂ ಗೊತ್ತಾಗಲ್ಲ. ಸ್ವರೂಪ ನಿರ್ಣಯ ಆಗ್ತದೆ. ಸ್ವರೂಪ ಉಪಾಸನೆ ಮಾಡ್ತಾ 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 ಹೋದಂತೆಲ್ಲ ಸ್ವರೂಪ ಅಭಿವ್ಯಕ್ತಿ ಆಗ್ತದೆ. ಯಾವಾಗ ಸ್ವರೂಪ ಅಭಿವ್ಯಕ್ತಿ ಆತೋ, ಸ್ವರೂಪದ ಅಭಿವ್ಯಕ್ತಿ ಆತೋ ಎಲ್ಲ ತಿಳ್ಕೊಂಡಿರ್ತೀವಿ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪಗಳು ಈ ಕೆಲಸ ಮಾಡ್ತಿರ್ತಾವೆ. ಇದು ಮುಂಚೆಯನ್ನು ಹೊಡಿತಲ್ಲ, ಇದು ಅನಿರುದ್ಧ ಇದೆ. ಆತ ಪ್ರದ್ಯುಮ್ನ ಅಂತಕ್ಕ ರೂಪಗಳು ಬೆಳಕು ತೋರಿಸ್ತವೆ. ಕೇವಲ ಈ ಗುರುಗು ಸುಳ್ಳು ಸಂಕರ್ಷಣ ರೂಪ ಇದೆ. ಸಂಕರ್ಷಣ ನಾಮಕ ಭಗವಂತ ಈ ಕೆಲಸ ಮಾಡ್ತಾನೆ ನೋಡಿ. ಮಳೆಯನ್ನು ತರ್ತಕ್ಕವನು ನಾರಾಯಣ ಅಂತ ಅವನ ರೂಪದಿಂದ ಭಗವಂತ ತರ್ತಾನೆ. ಇಷ್ಟು ಅನುಸಂಧಾನ ಮಾಡ್ರಿ, ಯಾರು ಏನೂ ಆಗೋದಿಲ್ಲ. ಈಗ ಎಲ್ಲೇ ಅಡಿವಾಗಿದ್ರೆ ಅನುಸಂಧಾನ ಮಾಡ್ರಿ, ನಿಮ್ಮ ರಕ್ಷಣೆ ಮಾಡ್ತಾನೆ ನಮ್ಮ ದೇವರು. ಎಂಥ ವಿಲಕ್ಷಣವಾದದ್ದು ನೋಡಿ. ಇಂಥ ಯಾವ ಅಮೋಘವಾದ ವಿಷಯ ಈಗೆಲ್ಲ ನಾವು ಅಲ್ಲಿ ಭಗವಂತ ಪ್ರಾಪ್ತನಾಗ್ತಾನೆ. ಅನುಗ್ರಹ ಮಾಡಿಯೇ ಬಿಡ್ತಾನೆ ಕ್ಷಣಾರ್ಧದಲ್ಲಿ. ಜೀವರಾಶಿಗಳು ಎಂದೂ ಬಿಡೋದಿಲ್ಲ. ಸಾಧನ ಮಾಡಿಸಿ ನೋಡಿ 4 ಮಂದಿ ಗುರುಗಳು. ಮೊದಲನೇದು ಶಾಸ್ತ್ರ ಗುರುಗಳು, ಎರಡನೇದು ನಿಯತ ಗುರುಗಳು, ಮೂರನೇದವರು ಯಾರು ಬರ್ತಾರೆ? ಈ ಬ್ರಹ್ಮದೇವರು. ಮೂರನೇದ ಅಲ್ಲಿ ಮೇಲೆ ಸತ್ಯಲೋಕಕ್ಕೆ ಹೋಗ್ತೀವಿ. ಸತ್ಯಲೋಕದಲ್ಲಿ 3ನೇ ಗುರು ಆತ ಬ್ರಹ್ಮ ಉಪದೇಶ ಮಾಡ್ತಾನೆ. 4ನೇ ಗುರು ವಾಸುದೇವ ರೂಪಿ ನಾರಾಯಣ. ಗಿರಿಜಾ ನದಿ ಸ್ನಾನ ಆದ ತಕ್ಷಣ ವಾಸುದೇವ ರೂಪಿ ನಾರಾಯಣ ಬಂದು ಉಪದೇಶ ಮಾಡಿದ. ಲಿಂಗ ದೇಹ ಭಂಗಾತು, ಹರಿತು, ವೈಕುಂಠ ಮಾಡಿ. ಅಲ್ಲಿ ತನಕ ಎಷ್ಟು ಮಂದಿ ಗುರುಗಳು ಬೇಕಾದ್ರಪ್ಪ, ಎಷ್ಟು ಏನು ಅಲ್ಲಿ ತನಕ ಭಗವಂತ ಕಳಿಸ್ತಾರ. ಕೆಳಗೆ ಬರ್ತಾವ. ಕೆಳಗೆ ಬರೋ ಕಾಲಕ್ಕೆ ಆ ಜೀವರಾಶಿಗಳು ಹೆಂಗೆ ಬರ್ತಾವ? ದೇವರು, ಯಮದೇವರು ಅಲ್ಲಿಂದ ಒಂದು ವಿಮಾನ ಸೃಷ್ಟಿ ಮಾಡ್ತಾನೆ. ಒಂದು ವಿಮಾನ ಸೃಷ್ಟಿ ಮಾಡಿ ಈ ಜೀವನನ್ನು ಕೂಡಿಸ್ತಾನೆ. ಅದರಾಗಿ ಕೂಡಿಸಿ ಆತನ ಕಳಿಸ್ತಾನೆ. ಒಬ್ಬ ದೂತ ಬರ್ತಾನೆ ವಿಮಾನದಲ್ಲಿ ಕೂತ್ಕೊಂಡು. ಇಲ್ಲಿಗೆ ತಂದು ಬಿಡ್ತಾನೆ, ಸಮುದ್ರಕ್ಕೆ ತಂದು ಬಿಟ್ಟು ಆತನ ಸಮುದ್ರದಲ್ಲಿ ಇಳಿಸಿ ಹೋಗ್ಬಿಡ್ತಾನೆ. ಅಲ್ಲೇ ತಾಡಯಾಮಾಸ ಬೆಕ್ಕಂತ ಒದಿತಾರೆ. ಅಲ್ಲಿ ಒದ್ರ ಜೀವ ಇಲ್ಲಿ ಬಂದ್ಬಿಡ್ತದೆ. ಏನು ಸ್ಥಿತಿಯಪ್ಪ ನಾರಾಯ, ಇದೇ ಹಂಗ ಅದೇ ಹಂಗ, ಎಂಥ ಸ್ಥಿತಿ ಅಲ್ಲ. ಹೌದಾ? ಅನೇಕ ಪೊಲೀಸರು ನಮ್ಮ ಹಿಂದೆ ಬಂದು ಗೌರವದಿಂದ ಗುಡಿ ಕರ್ಕೊಂಬರೋದು ಹೆಂಗ, ಏನೋ ಗುಡಿಯಾಗ ಕಳುವು ಮಾಡಿ ಬಾ ಅಂತೇಳಿ ಹೇಟ್ ಬಿಟ್ಕತ್ತೆ ಬರೋದು ಹೆಂಗ ನೋಡ್ರಿ. ಎಂಥ ಸ್ಥಿತಿ. ಹೌದಾ? ಎಷ್ಟು ಗೌರವ. ಹಂಗ ಆ ವಿಮಾನನ್ನ ಕರ್ಕೊಂಡು ಬಂದು ಆ ಸಮುದ್ರದಲ್ಲಿ ಬಿಡ್ತಾರೆ. ಆ ಸಮುದ್ರದಲ್ಲಿ 6 ತಿಂಗಳ ಮತ್ತೆ ಮೇಘದಲ್ಲಿ ಸೃಷ್ಟಿ ಆಗ್ತದೆ. ಈ ಮಳೆ ಒಳಗೆ ಎಷ್ಟು ಜೀವರಾಶಿಗಳು ಬಿದ್ದವು ಯಾರಿಗೆ ಗೊತ್ತು? ಎಷ್ಟು ಜೀವರಾಶಿಗಳವರಿ, ಅಸಂಖ್ಯಾತ ಅನಂತ ಜೀವರಾಶಿಗಳು ಎಲ್ಲ ಕಡೆ ಭೂಮಿಯಾಗಿ ಬಿದ್ದಾವ. ಅವು ಎಲ್ಲ ಕಡೆ ಸೇರ್ತಾವ. ಎಲ್ಲಿ ಹೋಗ್ತಾವ ಗೊತ್ತಿಲ್ಲ. ಇಷ್ಟು ಅಚಿಂತ್ಯದ್ಭುತವಾದ ಶಕ್ತಿ ನಾವು ಇಟ್ಟುಕೊಂಡು ಅದನ್ನೊಂದ್ರಿ ಅದನ್ನೊಂದ್ರಿ ಯಾವುದರಿಂದ ಹಣೆಬಾರ. ನಿಂದ ಮರು ಒಂದು ನಿಮಿಷ ಇಟ್ಕೊಂಡಂಗಲ್ಲ. ಹೋದೆ ಅಂದ್ರೆ ಯಾವಾಗ ಸರ್ ಪ್ಲೀಸ್ ಆಚಾರ ಇದು ಯಾವಾಗ ಜಲ್ದಿ ಅಂತ ಅಲ್ಲೋ ನಂದ ಅಂತಿದ್ದೆಲ್ಲ ನಿಮ್ಮಪ್ಪ ನಿಮ್ಮಮ್ಮ ನೋಡಿ ಏನು ಮಾಡ್ತೀರಿ. ಹೌದಾ? ಅದಕ್ಕೆ ಇಷ್ಟು ಜೀವರಾಶಿಗಳನ್ನು ತಂದು ಇಲ್ಲಿ ಹಾಕ್ತಾನೆ, ಮತ್ತೆ ಹುಡ್ತಾವ. ಅಲ್ಲಿ ಏನು ಮಾಡ್ತಾನೆ? ಒಬ್ಬ ಜ್ಞಾನಿಯ ಪುರುಷನಲ್ಲಿ ಹುಟ್ಟುತ್ತಾನೆ. ನೋಡಿ ಎಷ್ಟು ವ್ಯವಸ್ಥೆ ಮಾಡ್ತಾನೆ. ಮಹಾಜ್ಞಾನಿಗಳಂತಿರ್ತಾರಲ್ಲ, ಆ ಜ್ಞಾನಿಗಳ ಮನೆಯಲ್ಲಿ, ಸದಾಚಾರದ ಮನೆಯಲ್ಲಿ ಅವನು ಹುಟ್ಟುತ್ತಾನೆ. ಅಲ್ಲಿ ಹುಟ್ಟಿದಾಗ ಆ ಋತುಪತಿ ಆದ ಕಾಲದಲ್ಲಿ 4 ದಿವಸ ಪರ್ಯಂತರವಾಗಿ ಮಧುಭಕ್ಷಣಾದಿಗಳನ್ನು ಮಾಡಬೇಕು. ಸ್ತ್ರೀ ಒಳ್ಳೆ ಉತ್ತಮನಾಗಿರ್ತಕ್ಕಂಥ ಶಿಶು ಅಲ್ಲಿ ಉತ್ಪನ್ನವಾಗ್ತದೆ. ಅಲ್ಲಿ ಮುಂದೆ ಬೆಳಿತಾನೆ. ಜಾತಕರ್ಮ, ನಾಮಕರಣ, ಅನವಲೋಕನ ಇತ್ಯಾದಿ ಸಂಸ್ಕಾರಗಳು ಪ್ರಾರಂಭವಾಗ್ತವೆ. 9 ಸಂಸ್ಕಾರದ ತನಕ ಅದ್ಭುತವಾದ ಸಂಸ್ಕಾರಗಳು ಪ್ರಾರಂಭವಾಗಿ ಬಿಡುತ್ತವೆ. ಇವತ್ತು ಎಲ್ಲ ಆನಂದದಾಯಕವಾಗಿ ಬೆಳಿತಾನೆ. ಉಪನಯನ ಆಗ್ತದೆ. ಒಳ್ಳೆ ಜ್ಞಾನಿಗಳಿಂದ ಉಪದೇಶ, ಸದಾ ಜಪ, ಇದೆಲ್ಲ ಮಾಡ್ತಾ ಮಾಡ್ತಾ ಅನಾಹತ ಅನೇಕ ಚಕ್ರಗಳನ್ನು ಉಪಾಸನೆ ಮಾಡ್ತಾನೆ. ಹೀಗೆ ಮಾಡ್ತಾ ಮಾಡ್ತಾ ತನ್ನ ಮೇಲೆ ಇರ್ತಕ್ಕಂಥದ್ದೇ ಸತ್ಯಲೋಕ, ಸುವರ್ಲೋಕ, ಮಹರ್ಲೋಕ, ಜನಲೋಕ, ತಪಲೋಕ ಅಂತ ಅತಲ ಇದರ ಪಾತಾಳ ರಸಾತಗಳನ್ನು ಉಪಾಸನೆ ಮಾಡ್ತಾ 72,000 ನಾಡಿಗಳು. ಅದರಲ್ಲಿ ಸ್ತ್ರೀ ನಾಡಿ, ಪುರುಷ ನಾಡಿ, ಸುಷುಮ್ನ ಅಂತ ಒಂದು ನಾಡಿ ಇದೆ. ಅದರೊಳಗೆ ಜೀವ ಕೂತಿರ್ತದೆ. ರಥಕಮಲ ಪದ್ಮದಲ್ಲಿ ಸಾಕ್ಷಾತ್ ಭಗವಂತ ಅದರಲ್ಲಿ ವಾಸ. ಅವ್ರ ಕೆಳಗೆ ವಾಯುದೇವರು, ಅದರ ಕೆಳಗೆ ಜೀವ ಕೂತಿರ್ತದೆ. ಜೀವ ನಿದ್ದೆ ಮಾಡಿದಾಗ ವಾಯುದೇವರು ಆ ಜೀವನನ್ನು ಹಿಡ್ಕತ್ತಾರೆ. ನಾವೆಲ್ಲ ನಿದ್ದೆ ಮಾಡ್ತೀವಲ್ಲ ರಾತ್ರಿ, ಸುಷುಮ್ನ ನಡೆಗಿರ್ತಾರೆ ವಾಯುದೇವರು. ಆ ಜೀವನನ್ನು ಹಿಡಿತಾರೆ. ಹಿಡಿದು ಏನು ಮಾಡ್ತಾರ? ಲಕ್ಷ್ಮಿ ಕೈಯ ಕೊಡ್ತಾರೆ. ಲಕ್ಷ್ಮಿ ಬಗಲಾಗೆ ಇರ್ತಾಳೆ. ನಮ್ಮೊಳಗೆ ಇದ್ದಾಳೆ ಲಕ್ಷ್ಮಿ. ಎಲ್ಲಿ ಹೋಗಿಲ್ಲ ಆಕಿನ ಕರೆಯ ರೀತಿ ಗೊತ್ತಿಲ್ಲ, ತಿಳ್ಕೊಂಬ ರೀತಿ ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಹತ್ರ ಬರೋದಿಲ್ಲ ಆಕಿ. ಅದ್ರದ್ದು ಬರೀ ಮಂಗಳಾರತಿ ಮಾಡಿ
ಬಾರಮ್ಮ ಹೋಗಿ ಹೋಗಿ ಹೋಗ್ಬಿಡ್ತಾಳ, ದರ ಹಾಕೊಂಡು ಹೋಗ್ಬಿಡ್ತಾಳ ಅಂತೆ. ನಮ್ಮಲ್ಲೇ ಇರ್ತಾಳ. ಆ ಲಕ್ಷ್ಮಿ ಕೈಯಾಗ ಕೊಡ್ತಾರ ಯಾರು? ವಾಯುದೇವರು ಜೀವನನ್ನ. ಆ ಜೀವನನ್ನ ಭಗವಂತನ ಹಿಡ್ಕೊಂಡು ನೋಡ್ರಿ ಎಷ್ಟು ಕೃಪಾಶಾಲಿ ಲಕ್ಷ್ಮಮ್ಮ, ಲಕ್ಷ್ಮೀ ತಾಯಿ ಮಹಾನುಭಾವಳು. ಅದೇನು ಮಾಡ್ತಾಳೆ? ಹಿಡ್ಕೊಂಡು ಭಗವಂತ ಆಲಿಂಗನ ಮಾಡ್ಕೊತಾಳೆ. ಲಕ್ಷ್ಮಿ ಹಿಡ್ಕೊಂಡು ದೇವ್ರನ್ನ ಆಲಿಂಗನ ಮಾಡ್ಕೊತಾಳೆ. ಅವಾಗ ಗೊರ್ರ ನಿಂತು ಹೊಡಿ 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 ಹುಲಿ ಬಂದ್ರೆ ಎಚ್ಚರ ಆಗೋದ್ರೆ ಹುಲಿ ಓಡೇ ಬಿಡ್ತದೆ. ಯಾಕಂದ್ರೆ ಯಾವುದೋ ಒಂದು ಹುಲಿ ಒಳಗದಂತೆ. ಈ ಶಬ್ದಕ್ಕೆ ಯಾವುದೋ ಒಂದು ಹೊಸದಾಗಿ ಬಂದು ಅಂತೇಳಿ ಅದು ತನ್ನ ದಿಕ್ಕಪಾಲಾಗಿ ಹೋಗ್ಬೇಕು. ಬರಿಕೆ ಹೊಡೆದು ಯಾವಾಗ ಎಷ್ಟು ಕೆಲಸ ಮಾಡ್ತಾರಪ್ಪ ದೇವತೆಗಳು. ಎಷ್ಟು ಉಪಕಾರ ನಮ್ಮ ದೇವರದು, ನಮ್ಮ ಲಕ್ಷ್ಮೀದು, ವಾಯುದೇವರದು, ತತ್ವೇಶ್ವರದು. ಎಷ್ಟು ಉಪಕಾರ ಸ್ಮರಣೆ ಮಾಡಿದರೂ ಕಡಿಮೆ. ಇಷ್ಟೆಲ್ಲ ಕೆಲಸ ಮಾಡ್ತಾರ. ಮಾಡಿ ಆ ಜೀವನ ಮತ್ತೆ ಎಚ್ಚರ ಮಾಡ್ತಾರ. ಮತ್ತೆ ವಾಯುದೇವ್ರ ಕೈ ಕೊಡ್ತಾರ. ಆ ವಾಯುದೇವ್ರ ತನ್ನ ಕಾಲ ಇಟ್ಕೋತಾನ. ನಡಕ ವಾಯುದೇವರು, ಮೇಲೆ ಭಗವಂತ, ಕೆಳಕ ಜೀವ. ಹಿಂಗಾಗಿ ನಮಗೆ ಕಾಣಿಸೋದೇ ಇಲ್ಲ ದೇವರು. ವಾಯುದೇವ್ರು ಎಳ್ಕೊಂಡು ಹೋಗೋ ತನಕ ನಮ್ಮ ಮನೆ ಬಾರ ದೇವರ ಹತ್ರ ಹೋಗೋದಲ್ಲ. ಎಂಥ ವಿಚಿತ್ರದ ಹಿಂಗೆಲ್ಲ ಸಂಶೋಧನೆ ಮಾಡಿ 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 ಕಡೀಗೆ ಏನ್ ಮಾಡ್ತಾನೆ? ಆ ವಾಯುದೇವರನ್ನು ವಶ ಮಾಡ್ಕೊತಾನೆ ಜೀವ. ಎಲ್ಲ ಉಪಾಸನೆ ಮಾಡ್ತಾನೆ. ಅಲ್ಲಿಂದ ತನಕ ಉಪಾಸನೆ ಮಾಡಿ 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 ವಾಯುದೇವರನ್ನು ತನ್ನವರನ್ನಾಗಿ ವಾಯುದೇವರ ಸಂಗಡ ಭಗವಂತನ ಉಪಾಸನೆ ಮಾಡಿ 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 ಒಂದು ದಿವಸ ಕಡೀಕ ಬ್ರಹ್ಮರಂಧ್ರ ಅಂತದ ಸುಷುಮ್ನ ನಾಡಿ ಅಂಗುಷ್ಟದಿಂದ ಆರಂಭಿಸಿ ತಲೆ ತನಕ ಒಂದೇ ನಾಡಿ, ತೆಳ್ಳದ ನಾಡಿ. ಆ ನಾಡಿ ಕರ್ಕೊಂಡು ಹೋಗ್ತಾನೆ ಜೀವನನ್ನ ಭಗವಂತ. ಇವನು ಉಪಾಸನಾ ಯೋಗ್ಯತೆ ನೋಡಿ ಒಂದು ದಿವಸ ಕಡೀಗೊಂದು ದಿವಸ ಈ ತಲೆ ಒಡಿತದ ಕಟ್ಟದ. ಅದೇ ಚರ್ಮದೇಹ. ಚರ್ಮ ಅಂದ್ರೆ ಲಾಸ್ಟ್. ಅದಕ್ಕೆ ನಾವು ಸ್ವಾಮಿಳಿ ಪಾಂಗಳಿಗೆಲ್ಲ ತಲೆ ಒಡೆದು ಸಾಸಿವೆ ತುಂಬಿ ಒಳಗಿಡ್ತೀವಿ. ತಲೆಯಿಂದ ದೇಹ ಉತ್ಕರ್ಮಣ ಆತು, ಅವರ ತಲೆಯಿಂದ ಹೋತು ಅಂದ್ರೆ ಚರ್ಮ. ಚರ್ಮ ಶ್ಲೋಕ ಅಂದ್ರೆ ತಿರುಗಿ ಬರೋದಿಲ್ಲ ಅಂತ ಅರ್ಥ. ತಿಳಿದ್ರೆ ಚರ್ಮ ಶ್ಲೋಕ ಅಂದ್ರೆ ಏನಂತ ತಿಳ್ಕೊಬಾಡ್ರಿ. ಏನ್ರಿ ಚರ್ಮ ಶ್ಲೋಕ ಏನೇನೋ ಹುಟ್ಟು ಚಕರ್ ಅಂತಿರ್ತಾರೆ. ಅನುವಾದ ಚರಮ ಅಂದ್ರೆ ಕಡಿ, ಲಾಸ್ಟ್, ಎಂಡ್, ಆಖರಿ ಎಲ್ಲ ಭಾಷೆಗಳು ಹೇಳ್ತೀವಿ. ಕಡಿ ಇದದು ಅಂದ್ರೆ ತಿರುಗಿ ಮನುಷ್ಯರಾಗಿ ಬರೋದಿಲ್ಲ ಅಂತ. ಜ್ಞಾನಿಗಳಾಗಿ ಹೋದವರು ಕೆಳಗೆ ಬರೋದಿಲ್ಲ. ಎಲ್ಲಿಗೆ ಹೋಗ್ತಾರೆ ಇವರು? ಯಮಲೋಕಕ್ಕೆ ಹೋಗೋದಿಲ್ಲ. ಮತ್ತೆ ಏನ್ರಿ ಇಷ್ಟೇ ಯಮಲೋಕಕ್ಕೆ ಹೋಗೋದು ಬರೋದು ಹೋಗ್ತಾ ಇರ್ತೀವಿ ನಾವು. ನಮ್ಗೆ ಜ್ಞಾನ ಆಗೋ ತನಕ, ಇಷ್ಟೆಲ್ಲ ಉಪಾಸನೆ ಮಾಡೋ ತನಕ ಕಡೆಗೆ ಒಂದು ದಿವಸ ಸತ್ಯಲೋಕಕ್ಕೆ ಹೋಗೋದು. ಯಾವಾಗ ಸತ್ಯಲೋಕಕ್ಕೆ ಹೋದ್ಯೋ ಇಲ್ಲಿ ಬರೋದಿಲ್ಲ. ಇಲ್ಲಿ ಬಂದರೂ ಬಹಳ ದಿವಸ ಇರೋದಿಲ್ಲ. ಸತ್ಯಲೋಕಕ್ಕೆ ಹೋದವ್ರು ಬಂದಾರೋ ಇಲ್ಲ? ಪ್ರಹ್ಲಾದ ರಾಜರು, ಜ್ಞಾನಿಗಳೆಲ್ಲ ಎಷ್ಟೋ ಮಂದಿ ಬಂದಾರೋ ಇಲ್ಲ? ದೇವತೆಗಳು ಅವತಾರ ಮಾಡೋದಿಲ್ಲ. ಎಷ್ಟು ದಿವಸ ಇರ್ತಾರೋ? ನಮ್ಮ ಕೆಲಸಕ್ಕೆ ಬಂದಿರ್ತಾರೆ. ನಮ್ಮ ವಿಚಾರ ಏನಪ್ಪ, ಊಟ ಮಾಡ್ಕೊಂಡು ಹೋಗ್ಬೇಕು, ಸ್ವಲ್ಪ ಹೊಡೆದಾಟ ಮಾಡ್ಕೊಂಡು ಹೋಗ್ಬೇಕು ಅಂತ ಏನು ಬಂದಿರೋದಿಲ್ಲ. ಅವ್ರಿಗೂ ಸಂಬಂಧನೇ ಇಲ್ಲ. ಹೊಡೆದಾಟ ಸಂಬಂಧ ಇಲ್ಲ, ಬಡದಾಟ ಸಂಬಂಧ. ಅವರು ಹೊಡೆದಾಡೋದು ದೇವ್ರ ಸಣ್ಣ ಹೊಡೆದಾಡ್ತಾರೆ. ಸ್ವಾಮಿ ನೀ ಸಿಗಲೇಬೇಕು ಅಂತ ತಪಸ್ಸು ಮಾಡಿ ಅವನ ಮೇಲೆ ಪ್ರತಿಜ್ಞೆಯನ್ನು ಮಾಡಿ ಕೊಡ್ತಾರೆ. ನೋಡ್ರಿ ಎಂಥ ತಪಸ್ಸು. ಹಂಗೆ ಕೊಡೋರು ಅವರೆಲ್ಲ. ಹಂಗೆಲ್ಲ ಮಾಡಿ ಸತ್ಯಲೋಕಕ್ಕೆ ಒಂದು ದಿವಸ ಹೋಗ್ತಾರೆ. ಆ ಸತ್ಯಲೋಕದಲ್ಲಿ ಬ್ರಹ್ಮದೇವರ ಉಪದೇಶ ಆಗ್ತದೆ. ಅಲ್ಲೇ ಆನಂದವಾಗಿ ಕೊಡ್ತಾರೆ. ಎಲ್ಲಿ ಯಮಲೋಕದ ಸಾವಿರಾರು ಪಟ್ಟು ಉತ್ತಮವಾಗಿರ್ತಕ್ಕ ಬ್ರಹ್ಮಲೋಕ. ದೇವತೆಗಳನ್ನೆಲ್ಲ ನೋಡ್ತಾರೆ. ಆ ಪ್ರತಿಕಾಲಂಬರು ಮಧ್ಯೆ ಅನೇಕ ವಿಷಯಗಳು ಒಂದಲ್ಲ ಎರಡಲ್ಲ ಹೇಳಿದ್ರೆ ನೋಡಿ ಅಮುಕ್ತ ಸ್ಥಾನದ ತನಕ ಹೋಗ್ಬಿಡ್ತಾರೆ ಜ್ಞಾನಿಗಳು. ಬ್ರಹ್ಮದೇವರು ಉಪದೇಶ, ಅವನ ಉಪನ್ಯಾಸ, ಅವನ ಪುರಾಣ, ಆ ಬ್ರಹ್ಮದೇವರೇ ಸಾಕ್ಷಾತ್ ಹೇಳಿದಾಗ ಅವರು ಯೋಗ್ಯತೆ ಅನುಸಾರವಾಗಿ ತಿಳ್ಕೊತಾರೆ. ಒಂದು ದಿವಸ ಬ್ರಹ್ಮದೇವರ ಮಹಾಪ್ರಳಯ. ಎಷ್ಟು ವರ್ಷ ಆಗಿದೆ ಬ್ರಹ್ಮದೇವರಿಗೆ? 50 ವರ್ಷ ಮುಗಿದು 51ನೇ ವರ್ಷ ನಡೆದದೀಗ. ಇನ್ನು ಎಷ್ಟು ವರ್ಷ? ಇನ್ನು 49 ವರ್ಷ. ಆ 49 ವರ್ಷದಲ್ಲಿ 37 ವರ್ಷಕ್ಕೆ ಬ್ರಹ್ಮದೇವರು ಪ್ರಳಯ ಪ್ರಾರಂಭ ಮಾಡ್ತಾರೆ. ಎಷ್ಟು ಉಳಿತು ಮೇಲೆ ಲೆಕ್ಕ ಹಾಕಿ. 87ನೇ ವರ್ಷಕ್ಕೆ ಬ್ರಹ್ಮದೇವರು ತಮ್ಮ 87ನೇ ವರ್ಷಕ್ಕೆ ಬ್ರಹ್ಮದೇವರು ಪ್ರಳಯ ಪ್ರಾರಂಭ ಮಾಡ್ತಾರೆ. ಎಷ್ಟು ಉಳಿತಪ್ಪ 87 100ರಾಗ 13 ವರ್ಷ. 13 ವರ್ಷ ಏನೇನು ಮಾಡ್ತಾರ್ರಿ ಸ್ವಲ್ಪ ಹೇಳಿಬಿಡ್ರಿ. ಇದರಂತೆ ಮಳೆ ಬರ್ತದ. ಎಷ್ಟು ವರ್ಷ ಬರ್ತದ? 100 ವರ್ಷ ಮಳೆ ಬರ್ತದ. ಮತ್ತೆ ನೀರು ದಪ್ಪ ಎಷ್ಟಿರ್ತದೆ? ಗಜಪಾತ್ರ ಸಂಯುಕ್ತ ಪ್ರಥಮಾತ ಬಿಂದು ಮಾತ್ರ ತದ. ಒಂದು ಹನಿ ಒಂದು ಆನೆ ಅಷ್ಟು ಕಡ್ತಿರ್ತದಂತೆ.
ತಲೆ ಕೆಟ್ಟೋತು ಹೇಳ್ಬೇಕಾದ್ರೆ. ಒಂದು 100 ವರ್ಷ ಹೊಡಿತದ. ಹಗಲು ಯಾವುದೋ ರಾತ್ರಿ ಯಾವುದೋ, ಹಗಲು ಯಾವುದೋ ರಾತ್ರಿ ಯಾವುದೋ. ಒಂದು ಮನುಷ್ಯಮಾನದಿಂದ ಒಂದು 100 ವರ್ಷ ಗಜ ಪ್ರಮಾಣದಷ್ಟು ಹನಿ ಅದ ಏಕ ಸಂವರ್ತಾದಿ ಮೇಘಗಳು ಕೆಳಗಿಳಿತಾವೆ. ಇಲ್ಲಿಗೆ ಬರ್ತದ್ರಿ ಮಳಿ, ಅದ ಕೆಳಗಿಂದ ಬರ್ತದ. ಅತಳ ಬಿತಳ ಪಾತಾಳ ರಸ ಆತಳದಿಂದ ಬಳಿ ಬರ್ತದಪ್ಪ. ಇದು ಮುನಿಗೆ ಹೋಗ್ತದಪ್ಪ, ಅದು ಮುನಿಗೆ ಹೋಗ್ತದಪ್ಪ, ಎಲ್ಲ ಮುನಿಗೆ ಹೋಗಿಬಿಡ್ತಾನೆ. ಒಂದು 100 ವರ್ಷ ಗಾಳಿ ಬಿಡ್ತದಂತ. ಗಾಳಿ ಎಂಥ ಗಾಳಿ ಅಂದ್ರೆ ಏನೇನು ಉಳಿರಲ್ಲ. ಯಾವ ಕಲ್ಲಿರಲಿ, ಮಣ್ಣಿರಲಿ, ಗಿಡ ಇರಲಿ, ಯಾರು ಏನು ಕಟ್ಟಿರಲಿ, ಇಂಜಿನಿಯರ್ ಯಾರು ಇಂಜಿನಿಯರ್ ರೆಕಮೆಂಡ್ ಮಾಡಿದಂಥ ಸಿಮೆಂಟು, ಆ ಇಂಜಿನಿಯರ್ನೇ ಹೋಗ್ತಾರೆ. ಸಿಮೆಂಟ್ ಎಲ್ಲಿ ಹೋಗ್ತದೆ? ಎಲ್ಲವೂ ಗಾಳಿಯಾಗ ಹಾರಿಕೊಂಡು ಬಿಡ್ತಾವೆ. 100 ವರ್ಷ ಗಾಳಿ ಅಂತ. ಗಾಳಿ ಮಹಾಪ್ರಳಯದಲ್ಲಿ ಬ್ರಹ್ಮದೇವರು ಮಹಾಪ್ರಳಯ ತಿಳ್ಕೊಂಡು ಒಂದು 100 ವರ್ಷ 12 ಮಂದಿ ಸೂರ್ಯರು ಏಕಪ್ರಕಾರ ನಿಂತ್ಕೊಂಡ್ಬಿಡ್ತಾರೆ. ಸೆಂಟರ್ ಪ್ಲೇಸ್ ಆಕಾಶದಲ್ಲಿ 12 ಮಂದಿ ನಿಂತು ಬಿಟ್ಟಿರ್ತಾರೆ. ಒಂದು ಬಂದ್ರಿ ಅಪ್ಪ, ಯಾವ ಏರ್ ಕೂಲರು, ಯಾವ ಚಲೋ ಏರ್ ಕೂಲರಿ, ಯಾವ ಏರ್ ಕೂಲರ್ ಚಲೋ ರೀ, ಬರೀ ಇದೇ ಕೆಲಸನೇ ಇರ್ತಾರೆ. ಅದ್ರಾಗ ಕೂತ್ಕೊಂಡು ನೆಗಡಿಯಾಗಿ ಸೀರೆ ಕೆಟ್ಟ ಅದನ್ನು ಆಫ್ ಮಾಡಿ ಮೂಲೆ ಬಂದು ಕೆಳಕೈತಿ. ಇಷ್ಟು ಹಳೆ ಬಾರ ಅಂದಾಗ ಏರ್ ಕೂಲರ್ ಏನು ಗಾಳಿ ತಡ್ಕೊಂಗಿಲ್ಲ, ಮಳೆ ಸೂರ್ಯ ನಿಂತಿರ್ತಾನೆ. ಒಂದು 100 ವರ್ಷ ಮುಗಿತು. ಸೂರ್ಯ ಎಲ್ಲ ಭಸ್ಮಾಗಿ ಒಣಗಿ ಹೋಗ್ತದೆ. ಮಹಾಪ್ರಳಯ ಪ್ರಾರಂಭ. ಆಗ ಬ್ರಹ್ಮದೇವರು ತನಕ ಸತ್ಯಲೋಕ ತನಕ ನೀರು. ಬ್ರಹ್ಮದೇವರು ಎಲ್ಲ ಜೀವರಾಶಿಗಳನ್ನು ಹಿಡ್ಕೊಂಡು ಹೋಗ್ತಾರ. ವಿರಜಾ ನದಿ ಅಂತದೆ ಬ್ರಹ್ಮಾಂಡದ ಸುತ್ತ ಪರಿಹಾರ ರೂಪದಲ್ಲೇ ಅದ ವಿರಜಾ. ಅದು ಯಾವಾಗ ಹೋಗ್ಬೇಕು ಹಾಗೇ ಹೋಗ್ಬೇಕು, ಯಾವುದೇ ಕಡೆ ಹೋಗೋದು ಬರೋದಿಲ್ಲ. ಆಗ ವಾಸುದೇವ ರೂಪದಲ್ಲಿ ನಿಂತಿರ್ತಾರೆ ಭಗವಂತ. ಎಲ್ಲ ಜೀವರಾಶಿಗಳು ಬರ್ತಾರೆ. ಆಗ ವಾಯುದೇವರು ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ ತದದೇ ನಮ್ದು ನಮ್ಮನಾಥ ಮಂತ್ರಾಲಯ ಪ್ರಭುಗಳು ಪ್ರಾತಃ ಸಂಕಲ್ಪ ವೇದದಲ್ಲಿ ಎಷ್ಟು ಚಂದ ಮಾರ್ಮಿಕವಾಗಿ ಪ್ರತಿಯೊಬ್ಬರಿಗೂ ಜ್ಞಾನ ಬರುವಂತೆ ಹೇಳ್ತಾರೆ. ತದದೇ ನಮ್ದು ನಮ್ ಅನಾಥಮ್ಮ ಮುದ್ದರಗಿತಿ ವಿಜ್ಞಾಪನ ಕರ್ತೃಣ ಅಂತ ವಾಯುದೇವರ ಮಹಿಮೆಯನ್ನು ಮಂತ್ರಾಲಯ ಪ್ರಭುಗಳು ಬಹಳ ಚಂದ ಕೊಂಡಾಡ್ತಾರೆ. ಅಲ್ಲಿ ಜೀವರಾಶಿಗಳನ್ನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತಾರ. ಯಾವಾಗ ಜೀವರಾಶಿಗಳು ಪ್ರಾರ್ಥನೆ ಮಾಡಿದ್ಗಳೇ ಆಗ ಬ್ರಹ್ಮದೇವರಿಗೆ ಅಂತಾನಪ್ಪ ಹಾಕು ಮುಳುಗ ಅಂತ. ಬ್ರಹ್ಮದೇವ್ರಿಗೆ ಮುಳುಗಿ ಬಿಡ್ತಾರೆ ನೋಡ್ರಿ ನೀರಿನ. ಎಲ್ಲ ಜೀವರಾಶಿ ಹಿಡ್ಕೊಂಡು ಮುಳುಗಿದ್ರೆ ಏನಾಗ್ಬೇಕು ರೀ? ಈ ಲಿಂಗ ದೇಹ ಅಂತ ಇರ್ತದೆ. ಸ್ಥೂಲ, ಸೂಕ್ಷ್ಮ, ಲಿಂಗ, ಸ್ವರೂಪ ಅಂತ 4 ದೇಹ. ಆ ಲಿಂಗ ದೇಹ ಈ ಪೇಪರ್ ಇರ್ತಾವಲ್ಲ ನಮಗೆ, ನ್ಯೂಸ್ ಪೇಪರ್ ಹರಿದು, ಆ ಪೇಪರ್ ಹರಿದಂಗೆ ಹರ್ಕತ್ ಲಿಂಗ ದೇಹ ಹೋಗಿ ಬಿಡ್ತದೆ. ಒಳಗೊಂದು ಸ್ವರೂಪ ದೇಹದ ಅದೇನಾಗ್ತದೆ? ಭಗವಂತನ ಬಾಯಲ್ಲಿ ಪ್ರವೇಶ ಆಗ್ತದೆ. ನಾವೆಲ್ಲ ಭಗವಂತನ ಬಾಯಾಗ ಹೊಟ್ಯಾಗ ಹೋಗ್ಬಿಟ್ಟು ಹೊಟ್ಯಾಗ ಆನಂದವಾಗಿ ಕೊಡ್ತೀವಿ. ಎಷ್ಟು ದಿವಸ? 100 ವರ್ಷ. ಮತ್ತೆ ಭಗವಂತ ಅಂತ ಬಾಯಿ ತೆಗಿತಾನೆ. ಮತ್ತೆ ಸೃಷ್ಟಿ ಆಗ್ತದೆ. ನಾವೆಲ್ಲ ಹೋಗಿರ್ತೀವಲ್ಲ ಮೋಕ್ಷಕ್ಕೆ, ವೈಕುಂಠ ಕಳಿಸ್ಕೊಡ್ತಾರೆ. ಬ್ರಹ್ಮದೇವರಿಂದ ಹಿಡಿದು ಎಲ್ಲರೂ ಹೋಗ್ತಾರೆ. ವಾಯುದೇವರು ಹೋಗೋದಲ್ಲ. ವಾಯುದೇವರು ಪ್ರಾರ್ಥನೆ ಮಾಡ್ಕೊಂಡು ಮತ್ತೆ ವಾಪಸ್ ಬರ್ತಾರೆ. ಮುಂದೆ ಅವರೇ ಬ್ರಹ್ಮನಾಗಿ ಹೋಗ್ತಾರೆ. ಈ ಬ್ರಹ್ಮನಲ್ಲೇ ನಾವು ಹೋಗೋದು. ಮುಂದೆ ವಾಯುದೇವರು ಬ್ರಹ್ಮ ಅದ, ನಾವಿರೋದಿಲ್ಲ. ಮಳೆ ನಾಳೆ ಇರ್ತೀವಿ, ಎಲ್ಲೋ ಬ್ರಹ್ಮದೇವರು ಇರ್ತೀವಿ. ಹೋಗಿಲ್ಲ ಹೌದಾ? ಅಲ್ಲಿ ಪ್ರವೇಶ ಮಾಡ್ತೀವಿ. ಆಗ ಭಗವಂತ ಮೋಕ್ಷಕ್ಕೆ ಕಳಿಸ್ತಾನೆ. ಮೋಕ್ಷದೊಳಗೆ ಆನಂದವಾಗಿರ್ತೀವಿ. ಅದೇ ಮೋಕ್ಷ. ಅಲ್ಲಿ ತನಕ ಪುರಾಣ ಕೇಳಬೇಕು, ಗುಡಿಗೆ ಬರಬೇಕು, ಜಯಂತಿ ಮಾಡ್ತಿರ್ಬೇಕು, ಆರಾಧನೆಗಳನ್ನು ಮಾಡಬೇಕು, ದೊಡ್ಡವರ ಗ್ರಂಥಗಳನ್ನು ಓದ್ತಿರ್ಬೇಕು, ಎಲ್ಲಿ ಗುರುಗಳು ಬರ್ತಾರಲ್ಲ ಶಾಸ್ತ್ರೋಪದೇಶ ತಗೋತಿರ್ಬೇಕು, ಮನನ ಮಾಡಬೇಕು. ಕೇಳಿಗಳೇ ಬಿಡಬಾರ್ದು, ಮನನ ಮಾಡಬೇಕು. ಈಗ ನೀವು ಊಟ ಮಾಡ್ತೀರಪ್ಪ, ಊಟ ಮಾಡಿದ್ರೆ ಹೋಗಿ ಮನೆ ಮರಿಕೊಂಡ್ಬಿಡ್ತೀರೇನು? ಎಲ್ರಿ ಸ್ವಲ್ಪ ವಾಕ್ ಮಾಡ್ಬೇಕು, ಯಾಕಂದ್ರೆ ಜೀರ್ಣ ಆಗ್ಬೇಕಂತ. ಹೆಂಗೆ ಅಡ್ಡಾಡ್ತೀರಿ ನೋಡ್ರಿ. ಅಲ್ಲೇ ಡಾಲರ್ ಅಂತ ಡೇಗೆ ಬಂದರೆ ಮಲಗ್ತೀರಿ, ಅಲ್ಲಿ ತನಕ ಮಲಗ್ತೀರಿ. ಕವರ್ ಡೇಗೆ ಬಂದು ಇನ್ನೂ ಅಡ್ಡಾಡಕ್ಕೆ ಹತ್ತೀವಿ. ಹೌದಾ? ಈ ಜ್ಞಾನ ಆದರೆ ಇವ್ಯಾಕೆ ಕೇಳಿದ್ದು? ಮನೆಗೆ ಹೋಗಿ ಅದು ಜೀರ್ಣ ಆಗೋ ತನಕ ಸ್ವಲ್ಪ ಅಭ್ಯಾಸ ಮಾಡೋದೇ ಇಲ್ಲ, ಗೋವಿಂದ. ಅದಕ್ಕೆ ಬರ್ತದೆ ಊಟದ ಹೆಂಗೆ ಜೀರ್ಣ ಹೊರಗೆ ಹೋಗ್ತದೋ ಹಂಗೆ ನಮಗೆಲ್ಲ ಹಂಗೆ ಆಗ್ಯಾವ. ಅದಕ್ಕೋಸ್ಕರ ಅಂತ ಭಗವಂತ ಪ್ರವೇಶ ಮಾಡ್ತಾನೆ, ಉದ್ಧಾರ ಮಾಡ್ತಾನೆ ಅಂತ ಹೇಳಿ ಅದಕ್ಕೆ ಮತ್ತೆ ಗರುಡ ಕೇಳಿದ. ಅದು ಸ್ವಾಮಿ, ಈ ಗರುಡ ಪುರಾಣ ಕೇಳಿದ್ರೆ ಏನು ಫಲ ಅಂದ? ಏನಿಲ್ಲಪ್ಪ, 3 ಫಲ ಅಂದ. ಎಲ್ಲಿ ಗರುಡ ಪುರಾಣ ಹೇಳ್ತದೆ? ಕ್ಷೇತ್ರ ಆಗ್ತದೆ. ಈ ಸತ್ತವ್ರ ಮನೆಗೆ ಹೇಳ್ತೀವಿ, ಅದಿಲ್ಲ ಕ್ಷೇತ್ರ ಅದು. ಈ ಬ್ರಾಹ್ಮಣ ಹೋಗಿ ಮನೆಗೆ ಹೋಗಿಬಿಡ್ತಾರೆ, ಗುಡಿಗೆ ಹೋಗಿಬಿಡ್ತಾರೆ ಅಷ್ಟೇ. 3 ಟೈಮ್ನಾಗ ಹೋಗಿ ಸ್ನಾನ ಮಾಡ್ಬೇಕಾಗ
ಗರುಡ ಪುರಾಣ ಹೇಳಕ್ ಹೋದ್ರೆ ಅದು ಕ್ಷೇತ್ರ, ಅದಕ್ಕೇನು ಮೈಲಿನ ಇಲ್ಲ ನಮಗೆ. ಇನ್ನು ಗರುಡ ಪುರಾಣ ಕೇಳಿರ್ತದಲ್ಲ ಮನುಷ್ಯ, ನಾವೆಲ್ಲ ಕೇಳಿರ್ತೀವಲ್ಲ, ನಮ್ಗೇನ್ರಿ ಗತಿ, ಏನು ಗತಿ ಬೇಕು ನಿನಗಂದ? ನಿನ್ನ ಮರಣ ಕಾಲದಲ್ಲಿ ಅಗೋಚರನಾಗಿ ಅದೃಶ್ಯನಾಗಿ ಸತ್ತಿದ್ದಿ ಅಂದರೆ ಈ ಬದಿಗೆ ಹೋಗ್ತೀವಪ್ಪ, ಎಲ್ಲೋ ಯಾವುದೋ ಒಂದು ಕೇದಾರಕ್ಕೆ ಹೋಗ್ತೀವಿ, ಯಾಕೆ ಬಸ್ಸು ಧುಮುಕ್ಕಂದು ಗುಂಟರ್ ಮಳೆ ಹೊಡೆದು ಗುಡ್ಡ ಬಿಟ್ಟು ಆ ಬಸ್ಸು ಸಿಗೋದಿಲ್ಲ. ಎಲ್ಲಿ ಹುಡ್ತಾರೆ? ಯಾರು ಹುಡ್ಕೋದು? ಯಾವ ಮಿಲ್ಟ್ರಿ ಹುಡ್ಕೋದಲ್ಲ, ಕಾಲ್ಟ್ರಿ ಹುಡ್ಕೋದು, ಕಾಲ್ಟಿ ಹೊಡೆದು ಹುಡ್ತಾರೆ ನೋಡೋದು. ಹೌದಾ? ಮತ್ತು ದೇವರಂತಾನೆ ಅಲ್ಲೋ ನಾನು ಗರುಡ ಪುರಾಣ ಕೇಳಿಲ್ಲ, ನಾನೇ ನಿನ್ನ ದೇಹ ಸಂಸ್ಕಾರ ಮಾಡಿ ನೀನು ಯಮಲೋಕ ಕಳಿಸ್ತೇನೆ ಅಂತ ಅನ್ನೋದು. ಎಂಥ ಶಕ್ತಿ ಅದು. ಮತ್ತು ಜೀವ ಕೇಳ್ತಾಳ್ರಿ, ಈ ಜೀವ ಕೇಳಿ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ರೆ ಅವನು ಸುಲಲಿತವಾಗಿ ಪುನಃ ಮತ್ತೆ ಜನ್ಮ ಕೊಡ್ತೇನೆ ಅಂತ ಅವನಿಗೆ ಜೀವನಿಗೆ. ಜೀವ ಕೇಳಿರ್ತದಲ್ಲ, ಅದಕ್ಕೆ ಒಳ್ಳೆ ಉತ್ತಮ ಜನ್ಮ ಕೊಡ್ತಾನೆ, ಪಾಪಗಳನ್ನು ಕಳೆದು ನಮಗೆ ಸಂಸ್ಕಾರಗಳಾಗದಿದ್ದರೆ ಸಂಸ್ಕಾರಗಳನ್ನು ಮಾಡ್ತಾನೆ, ಸ್ಥಳ ಶುದ್ಧಿ ಮಾಡ್ತಾನೆ. ಇಷ್ಟೆಲ್ಲ ಪುರಾಣದ ವಿಶೇಷತೆಯನ್ನು ನಾವು ತಿಳ್ಕೊಂಡಾಗ ಎಂಥ ಪುರಾಣ ಅಂತ ಗೊತ್ತಾಗ್ತದೆ. ಅಂತಹ ಪುರಾಣ ಅಖಂಡವಾಗಿ ಇಷ್ಟು ವಿಘ್ನಗಳು ನೋಡಿ, ಭಗವಂತನ ಸ್ವತಃಕಥಾ ನಡೆದರೆ ಎಲ್ಲ ಕಡೆ ವಿಘ್ನಗಳಿಲ್ಲದೆ ಇರತಕ್ಕ ಸ್ಥಳವೇ ಇಲ್ಲ. ಯಾಕಂದರೆ ಕಲಿ ಆ ರೀತಿ ಕೇಳ್ಕೊಂಬಿಟ್ಟಾನೆ. ನಕ್ಷತ್ರರಾಜನಿಗೆ ಕಲಿ ಕೇಳಿಬಿಟ್ಟಾನೆ, ನನಗೆ ಈ ಸ್ಥಾನ ಕೊಡು ಅಂತ ಕೇಳಿಬಿಟ್ಟಾನೆ. ಕುಂಭಕರ್ಣನ ಹೇಳ್ತಿ ಕೇಳ್ಕೊಂಡ್ರು, ನೋಡಿ ಏನು ಮಾಡ್ತೀವಿ ಆತ ಹೊರಗೆ ಕೆಲಸ ಮಾಡಿದ್ರೆ ಕಲಿ, ಕುಂಭಕರ್ಣನ ಹೇಳ್ತಿ ಒಳಗೆ ಕೆಲಸ ಮಾಡ್ತಾಳ್ರಿ. ಎಲ್ಲಿ? ನಮ್ಮಲ್ಲಿ ನಿಮ್ಮಲ್ಲಿ. ನಿದ್ದೆ ಹಾಳಾಗಿ ಹೋಗ ನಿದ್ರಾದೇವಿ ಹಾಕಿ ನಿದ್ದೆ ಶುರುವಾಗಿಬಿಡ್ತದೆ. ಪುರಾಣ ಪ್ರಾರಂಭ ಇನ್ನೊಬ್ಬರಿಗೆ ಎಂಬ ತನಕ ಆಗಿದೆ. ಪುರಾಣ ಕೂತಿರೋದು ಮತ್ತೆ ಇದೆ. ಅದಕ್ಕೆ ಟ್ಯಾಬ್ಲೆಟ್ಸ್ ಬೇಕಾಗೇ ಇಲ್ಲ. ಕೆಲವರು ಅರ್ಥ ನಮ್ಮ ದಾಸರಿ ಗೀಸರೆಲ್ಲ ಜೋರು ಓದಿರ್ತಾರೆ, ಯಾಕಂದ್ರೆ ಹೇಳಿ ಅಂತ ಇದು ಹಾಗೆ ಬದಿಕೊಂಡ್ಬಿಡ್ತಾರೆ. ಯಾಕಂದ್ರೆ ಎದ್ದರ ಹೇಳಿ ಕಡೆ ಕೇಳರ ಕೇಳಿ ಅಂತ. ಪುರಾಣ ಕೇಳೋದ್ರಿಂದ ಏನು ಲಾಭ? ಏನು ಬೇಕಾದ ಲಾಭ. ಪುರಾಣ ಕೇಳೋದ್ರಿಂದ ಏನಾಗಬಾರದು ಎಲ್ಲ ಆಗ್ತದೆ. ಒಬ್ಬ ಗಂಡ ನಾಸ್ತಿಕಿದ್ದ, ಹಾಳಾಗಿ ಹೋಗ ಭಯಂಕರ ನಾಸ್ತಿಕ. ಹೇಳ್ತಿ ಭಾರಿ ಆಸ್ತಿಕರು, ಧರ್ಮದಲ್ಲೇ ಸದಾ ಆಚಾರ ಪುರಾಣ ಅಂದರೆ ಆಚಾರ ಊರಿಂದ ಬಂದರೆ ನಾವು ಮನೆ ಬರ್ತೀವಿ. ಯಾವ ಬಂದರೆ ಆಯ್ತಾರ ನಿಮ್ಗೇನು ಬೇಕು ಅಂತಾರೆ. ಇವಂದಾಗಿ ಏನು ಕಟ್ಟಿದ್ದಾರೆ ನೀವು ಆಚಾರಗಳು ಅಂತ. ಕಡೆಗೆ ಒಂದು ದಿವಸ ಗಂಡಗಳಿಂದ ನೋಡಿ ಎಂಥ ಸಭೆ ಹೇಳ್ತಾರೆ ಪುರಾಣ ಆಚಾರ ದಾಸರು, ಹೋಗ್ರಿ 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 ಅಂತಂದಾಗ ಏನು ಗಂಡಾಚಾರ ಹಾಳಾಗೋಗ ದಿನ ಅಂತ ಸಿಟ್ಟು ಮಾಡ್ತಾಳ. ಊಟಕ್ಕೆ ಹಾಕೋಣ ಕಡಿಕೆ ಆಕೆ ಸಿಟ್ಟು ಮಾಡೋದು ಗುಡ್ಲಿ ಅಂತ ಪುರಾಣಕ್ಕೆ ಬಂದ. ಯಾರು? ಆ ಗೃಹಸ್ಥ. ಸರಿಯಾಗಿ ಭಕ್ತಿ ದಾಸರ ಪುರಾಣ ನಡೆದತ್ತು. ಆ ಬ್ರಾಹ್ಮಣ ಒಳಗೆ ಕಾಲಿಟ್ಟ. ಆ ಪುರಾಣದೊಳಗೆ ಹಂಗ ನಡೆದಿತ್ತು. ದಾಸರ ಪುರಾಣದೊಳಗೆ, ದಾಸರ ಪ್ರವಚನದೊಳಗೆ, ಹರಿಗತಿ ಒಳಗೆ ಬರ್ತೀರ್ಯಾ ಬರ್ರೀ ಪುರಾಣದ ನಡೆದಿತ್ತು. ಅದು ಒಂದು ಪ್ರಸಂಗ ನಡೆದಿತ್ತು. ಬರ್ತೀರ್ಯಾ ಬರ್ರೀ ಅಂತ ಈ ತಂದಾಗ ಹಿಂಗೇನೆ ಬಂದು ಕೊಡಪ್ಪ. ನನ್ನ ಹೇಳ್ತಿ ಎಲ್ಲ ಹೇಳ್ಬಿಟ್ಟಾಳೆ ಐತಿ. ನಮ್ಮ ಯಜಮಾನ್ರು ಬರ್ತಾರೆ, ದಯಮಾಡಿ ಕರ್ರಿ ಅಂತ ಹೇಳಿ ಅದೇ ಅಲ್ಲ ಅಂತ ಮಾಡಿದ. ಮತ್ತು ನಿರ್ವ ಎಲ್ಲ ಪಾಪ ಕರಿತಾರ ದಾಸರು ಅಂತ ಹೇಳಿ ಬಂದ ಒಳಗ. ಆ ಕಡೆ ಈ ಕಡೆ ಜಗ ನೋಡ್ಲಿಕ್ಕೆ ಹಚ್ಚಿದ, ಎಲ್ಲಿ ಜಗ ಸಿಗಲಿಲ್ಲ. ಆಗ ಅವನಂದ ಪುರಾಣಿಕರಂದ್ರು, ಕೂಡ್ತೀರಾ ಎಲ್ಲರ ಕೂಡ್ರಿ. ಅದ್ರಾಗ ಬಂದಿದ್ದು ಪಾಪ ಒಂದು ಕಟ್ಟಿ. ಅವನಂದ ಅದೇ ಏನು ಭಾರಿ ಹೆಂಡತಿ ಪ್ರಭಾವ ಅದು ಗೊತ್ತದಲ್ಲ. ಪುರಾಣದ ಪ್ರಭಾವ ಬಿಟ್ಬಿಟ್ಟ ಅವನು, ಹೆಂಡತಿ ಪ್ರಭಾವ. ಕಡೆಗೆ ದಾಸರು ಕಡೆ ನೋಡಿದ, ಯಾರೂ ಸರಿಯಿಲ್ಲ. ಅಷ್ಟು ತದೇಕ ಚಿತ್ತರಾಗಿ ಪುರಾಣ ಕೇಳ್ತಿದ್ರು. ಕೆಲವು ಮಂದಿ ನೋಡ್ತಿರ್ತಾರೆ ಪಾಪ. ಕೂತ ಲೈನ್ಯಾಗ ಒಬ್ಬ ಬ್ರಾಹ್ಮಣ ತಂದಿರ್ತಾನೆ, ಅಡ್ಯಾಡ್ತಿರ್ತಾನೆ. ಅಚ್ಚಾರ ಕೂಡ್ಬರಿ ಅಂದ್ರೆ ಅವ್ರು ಮಾಡಿ ನೋಡಿದ್ದ ಅದು ಯಾವ ಊಟ ಬಿಟ್ಟು ಕರಿ ಹೋಗ್ಬಿಡ್ತಾನೆ, ಹೋಗ್ತಾನೆ ಇರುತ್ತೆ ಅಂತ. ಕಡೆಗೆ ಅವನಂದ ಎಲ್ಲಿ ಜಗತ್ತಿಲ್ಲ ಹಾಳಾಗೋಗ, ಏನು ಕೇಳ ಬಾಬಾ ಮಾತಾಡ ಬರಲಿಲ್ಲ, ನಾನು ಬಂದರೆ ಜಗಾರ ಸಿಕ್ಕಿತ್ತು, ನಾಳೆ ಬರೋಣ ಅಂತ ಹೇಳಿ ಆತ ಆ ಕಡೆ ನೋಡಿದ. ಅವ್ರು ಹೊಂಟ
ಹೋಗ್ತೀರಾ ಹೋಗ್ರಿ. ಪುರಾಣದಾಗಿದ್ದು ಕತಿ. ಆಯ್ತು, ಕತಿ ಮುಗಿದ್ಮೇಲೆ ಆಗ ಪಾಪ ಲಕ್ಷಣ ಇಲ್ಲ ಗಂಡ ಬಂದಿದ್ದು. ಮನೆಗೆ ಹೋದ್ರು. ಮನೆಗೆ ಹೋಗಿ ಏನು ನಿಮ್ಮ ದಾಸಗೆ ಹೇಳಿದ್ದೇನೆ, ದಾಸಗೆ ಬರೋದು ಕೂಡೋದು ಹೋಗೋದು. ಯಾಕೆಂದ್ರೆ ನಾನೇ ಕೇಳಿದ್ರಿ, ಅವ್ರು ಕಂಡಾಪಟ್ಟು ಜನ ಇರ್ತಾರೆ, ನನಗೇನು ಸಂಬಂಧ, ದಾಸಿಗೆ ನಮ್ಗೆ ಇರ್ತಾರೆ. ಹಿಂಗಾಗಿ ನೋಡಿ ಹಂಗೆ ನಿಜಾಕಾತು ಏನಾಯ್ತು ಅಂತ ನೋಡಿ. ಈ 3 ಶಬ್ದಗಳನ್ನು ಆತ ಮನವರಿಕೆ ಮಾಡಿಕೆತ. ಏನು ಮಾಡಿದ? ಮನನ ಮಾಡಿಕೆತ. ಅದನ್ನೇ ನಿಧಿಧ್ಯಾಸನ ಮಾಡಿ ಅದನ್ನೇ ಧ್ಯಾನ ಮಾಡಿಕೆತ ಮನ್ಕೊಂಬಿಟ್ಟ. ಬರ್ತೀರಾ ಬರ್ರಿ, ಹೋಗ್ತೀರಾ ಹೋಗ್ರಿ, ಹೋಗ್ತೀರಾ ಹೋಗ್ರಿ ಮಾಡ್ಕೊತ ಕುತ್ಕೊಂಡ. ಕನಸು ಬಿಟ್ಬಿಡ್ತ. ಕನಸು ಒಬ್ಬ ಕಳ್ಳ ಮನೆಗೆ ಬರ್ಲಕ್ಕಾನೆ. ಈ ಕನಸು ಬಿದ್ದದ ಕರೆ ಕಳ್ಳ ಒಳಗೆ ಬಂದಾಗ್ಬಿಟ್ಟ. ಕಳ್ಳ ಬಂಧುಗಳೇನೆ ಇದು ಮನವರಿಕೆ ಮಾಡ್ತಿದ್ದಲ್ಲ. ಬರ್ತೀರಾ ಬರ್ರಿ ಎಂದು ಅದಿರ್ತ. ಅವನು ಕಳ್ಳಂತ ಸತ್ಯಪ್ಪ, ನಾನು ನೋಡಿದ್ದಂಗ ನೀನು ಗ್ರಹಿಸ್ತಾನ, ನೀನು ಉಳಿಯಂಗಲ್ಲ ಅಂದ. ಒಂದೇನು ಮಾಡಿದ, ಅಯ್ಯೋ ನೋಡ್ಯಾನೋ ಅಂತ ಬಿಡುತ್ತಂತ ಕುತ್ಕೊಂಡ್ಬಿಟ್ಟ. ಕೂಡ್ತೀರಾ ಕೂಡ್ರಿ ಅಂತ. ಅದೇ ನೋಡ್ಯಾನಪ್ಪ ಬಡಿಗಿತ್ತಂತ ನೀನು ಹೇಟ್ ಹಾಕ್ತಾವನು. ನಾನು ಉಳಿದ್ರು ಸಾಕಂತ ಹೇಳಿದ. ಕನ್ನ ಹಾಕಿದ್ದ ಆಗಲೇ. ಆಗೆಲ್ಲ ಕನ್ನದ ಮನೆಗಳಿದ್ದು. ಈಗೆಲ್ಲ ಲಾಕ್ ಓಪನ್ ಮಾಡೋರು ನಾನಾ ನಮೂನಿ ಕಳ್ಳಿರ್ತಾರೆ. ಸೈಬರ್ ಕಳ್ರು, ಬೈಬರ್ ಕಳ್ರು, ಕೈಬರ್ ಕಳ್ರು ಅಂತ. ಈಗೆಲ್ಲ ಹೇಳಾರ ಕೇಳಾರ ತೊಗೊಂಡ್ಬಿಡ್ತಾರೆ. ಸ್ಲೋ ಪಾಯ್ಸನ್ ಇದೆ, ತಿಳಿಸೋ ಇಲ್ಲ ನೋಡಿ. ಹಂಗೆಲ್ಲ ಕನ್ನ ಹಾಕಿದ್ದ ಅವನು. ಇನ್ನೇನು ಒಳಗೆ ಕಾಲು ಇಡಬೇಕು. ನೀವು ಬರ್ತೀರಾ ಬರ್ರಿ ಅಂದ. ಕೂಡ್ತೀರಾ ಕೂಡ್ರಿಂದ ಬಾಡಿ ಹೊರಗೆ ಕುತ್ಕೊಂಡ್ಬಿಡ್ತಾವ. ಕನ್ನ ಹಾಕಿ ಒಳಗೆ ಬರೋನು ಕಡೆ ನೋಡ್ಯ. ಅರೇ ಕೂಡ್ತೀರಾ ಕೂಡ್ರಿ ಅಂದಮೇಲೆ ಇನ್ನೇನು ಆದ ಬಿಡಪ್ಪ, ಒಂದು 4 ಮಂದಿ ನಿಮಿಷ ಬಂದು ಬಡಿಗೆರೆ ಹೇಟಾಗ್ತಾನೆ ಇಂತ ಬಿಡೋದಲ್ಲ ಅಂತ ಹೇಳಿ ಇನ್ನೇನು ಅವ್ರು ಹೋಲಕ್ ಹತ್ತಿದ. ಈತ ಕನ್ವರ್ಸಕ್ ಹತ್ತಿದ್ದ. ಹೋಗ್ತೀರಾ ಹೋಗ್ರಿ. ಅವ್ನು ಹೇಳಕ್ ಹೇಳಿದ್ರೆ ಹೊಡೆಯಬಿಟ್ಟ. ಮುಂಜಾನೆ ಗಂಡ ಹೆಂಡತಿ ಅಂತ ನೋಡ್ತಾರ, ಗವನಂತ ಕನ್ನ ಮನೆಗೆ ಬಿದ್ದು. ಒಳಗೆ ನೋಡ್ತಾರೆ, ಏನೇನೋ ಸಾಮಾನು ಹೋಗಿಲ್ಲ. ಆಗ ಹೇಳ್ತಂದ್ರು, ಅಲ್ರಿ ಯಾಕೆ ಹೋದ್ರಲ್ಲ ಕಟ್ಟಿದ್ದೀರಿ ರಾತ್ರಿ ಅಂದ್ರೆ. ಬರ್ತೀರಾ ಬರ್ರಿ ಅಂದ್ರಿ, ಹೋಗ್ತೀರಾ ಹೋಗ್ರಿ ಅಂದ್ರು. ಇಲ್ಲ ನನಗೆ ಕೇಳಿದ್ದಲ್ಲ ನೋಡ್ರಿ. ಪುರಾಣ ಕೇಳಿದ್ದಕ್ಕೆ ಏನಾಯ್ತು, ಮನನ ಮಾಡಿದ್ದಕ್ಕೆ ಏನಾಯ್ತು, ಮನೆ ಕಳತನ ಉಳಿತು. ಆಗ ಅವನಿಗೆ ಜ್ಞಾನೋದಯ ಆಗಿ ಮರು ದಿವಸದಿಂದ ಪುರಾಣಕ್ಕೆ ಕೂತ್ಕೊಂಡ. ನೋಡ್ರಿ, ಮನೆ ಕಳತನ ಆಗೋದಲ್ಲ, ನಮ್ಮ ಮನೆ ಒಳಗೆ ಕಳತನ ಆಗೋದನ್ನು ಉಳಿಸ್ಬೇಕು. ನಿತ್ಯ ಕಳತನ ಆಗ್ತದೆ. ಏನು ಅನೇಕ ವಿಧವಾದ ಜ್ಞಾನಗಳು ಕಳತನ ಆಗ್ತಾ ಇವೆ. ಭಗವಂತನ ತತ್ವಜ್ಞಾನ ಕಳತನ ಆಗ್ತಾ ಇದೆ ಪರಿಕೆಯರಿಂದ. ಅದಕ್ಕೆ ನಾವು ನಿಶ್ಚಲವಾದ ಜ್ಞಾನವು ಉಳಿಸ್ಕೋಬೇಕಾದ್ರೆ ಈ ಧರ್ಮವನ್ನು ಅನುಷ್ಠಾನ ಮಾಡಬೇಕು ಅನ್ನುವುದು ಇದರ ತಾತ್ಪರ್ಯ. ಈ 3 ದಿವಸದ 365 ದಿವಸದ ಜ್ಞಾನ ಪ್ರವಾಹದ ಈ 3 ದಿವಸಗಳು ಇಲ್ಲಿಗೆ ಸಮಾಪ್ತಿಯಾದವು. ಈ ಒಂದು ವಿಶೇಷವಾದ ಪಕ್ಷಮಾಸದಲ್ಲಿ, ಯಾಕಂದರೆ ಪಕ್ಷಮಾಸ ಇದು ಪಕ್ಷಮಾಸ ಅಂತಲೇ ಹೆಸರು. ಪಕ್ಷ ಅಂತ ಕರೀತಾರೆ. ಪಕ್ಷ ಅಂದ್ರೇನು? ರೆಕ್ಕಿ. ನಮಗೆ ಅಂಗ ಸಾಧನ ಮಾಡಿದ ಎಲ್ಲ ಪಿತೃಗಳು ಬರೋದಕ್ಕೆ ಪಕ್ಷ ಅಂತ ಕರೆದ. ನಮ್ಮ ಅಂಗ ಸಾಧನೆಯನ್ನು ಮಾಡಿದವರು ಯಾರು? ತಂದೆ, ತಾಯಿ, ಬಂಧು, ಬಳಗ, ಮಾವ, ಹೆಣ್ಕೊಟ್ಟು ಮಾವ, ಸೋದರತ್ತಿ, ಗಂಡ ಮಾವ, ಸೋದರತ್ತಿ, ಇಂಥ ಎಲ್ಲ ಮಹಾನುಭಾವರು ನಮ್ಮನ್ನು ವಿಶೇಷವಾಗಿ ರಕ್ಷಣೆ ಮಾಡಿದ್ದಕ್ಕೆ ಇದಕ್ಕೆ ಪಕ್ಷ ಅಂತ ಕರೀತಾರೆ. ಇಂಥ ಪಕ್ಷ ಸಂಭೂತವಾಗಿರ್ತಕ್ಕಂಥ ಇಂಥ ಯಾವ ಪಕ್ಷಿಯರನ್ನು ಕೂಡಿಕೊಂಡು ನಾವು ಪಕ್ಷ ಉಳ್ಳವರಾಗಿ, ರೆಕ್ಕೆ ಉಳ್ಳವರಾಗಿ ಹಾರುವ ಕೆಲಸ. ನಾವು ಪಕ್ಷ ಉಳ್ಳವರಾದರೆ ಅವರು ನಮ್ಮ ಹತ್ರ ಬಂದು ನಮ್ಮನ್ನು ಸೇರಿಸಿಕೊಂಡು ಅವರು ಮೇಲೆ ಹೋಗ್ತಾರೆ. ಪ್ರತಿಯೊಬ್ಬ ಪಿತೃಗಳು ಪ್ರತಿದಿನ ನಿಮ್ಮ ಮನೆಗೆ ಬರ್ತಾರೆ. 15 ದಿವಸನೂ ಬರ್ತಾರ್ರಿ. 15 ದಿವಸನೂ ಬರ್ತಾರೆ. ಅಪ್ಪ ಎಲ್ಲಿ ಶ್ರಾದ್ದ ಮಾಡ್ತೀಯ, ಎಲ್ಲಿ ಪಕ್ಷ ಮಾಡ್ತೀಯಪ್ಪ? ಒಬ್ಬರೇ ಬರೋದಿಲ್ಲ, ಎಲ್ಲರೂ ಕರ್ಕೊಂಡ್ಬರ್ತಾರೆ. ಪಕ್ಷ ಎಲ್ಲ ಪಕ್ಷರನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಎಂದು ಶ್ರಾದ್ದ ಮಾಡ್ತೀಯಪ್ಪ ಅಂತ ಕೇಳ್ತಾರೆ. ಮಾಡಿ ದಿವಸ ಊಟ ಮಾಡಿ ಹೋಗ್ತಾರೆ. ತೀರ್ಥಗಳಲ್ಲಿ, ಕ್ಷೇತ್ರಗಳಲ್ಲಿ ನಾವು ಬಂದೀವಿ ಅಂತ ಗೊತ್ತಾದ್ರೆ ಯಮದೇವರು ನಮ್ಮ ಪಿತೃಗಳನ್ನ ಅಲ್ಲಿ ಕಳಿಸ್ತಾನೆ. ಕ್ಷೇತ್ರ ಹೋಗ್ರಿ, ನಿಮ್ಮ ಮಗ ಬಂದಾಗ ಗುಪ್ತ ಪಿಂಡೋದಕ ಕ್ರಿಯಾದಿಗಳಿಂದ ಆ ಪಿಂಡ ಪ್ರದಾನ ಮಾಡಿದ ಕ್ಷಣ ಆನಂದವಾಗ್ತದೆ. ಅದ್ಭುತವಾದ ಆನಂದದಿಂದ ಅವರು ಊಟ ಮಾಡಿ ಹೋಗ್ತಾರೆ. ಎಂಥ ಶಕ್ತಿ ಇದೆ. ಪಿತೃಗಳು ಬರ್ತಾರೆ, ಅದಕ್ಕೆ ಮಾಡೋದು. ಈ 15 ದಿವಸನೂ ಮಾಡಬೇಕು. ಆಗದಲ್ಲಿ ಅಂದರೆ ಕಡಿಕೆ ತರ್ಪಣರ ಕೊಡಪ್ಪ, ಕಡಿಕೆ ಬ್ರಹ್ಮ ಭೋಜನರ ಮಾಡಿಸು,
ಏನೋ ಒಂದು ಮಾಡು ಬಂದಂಥ ಪಿತೃಗಳನ್ನ ಸಂತೋಷಪಡಿಸು, ಇದು ಮುಖ್ಯವಾದ ಕರ್ತ್ಯ. ಅದಕ್ಕೆ ನಾವು ಪಕ್ಷ ಮಾಡುವುದು ಪಕ್ಷೀಯರಾದಂಥ ಪಾಕ್ಷೇಯರಾದಂಥ ಎಲ್ಲರನ್ನು ಕೂಡಿಸಿಕೊಂಡು ನಾವು ಮಾಡುವುದಕ್ಕೆ ಪಕ್ಷ ಅಂತ ಕರೀತಾರೆ. ಇಂಥ ಪಕ್ಷವನ್ನು ನಾವು ಮಾಡಿದಾಗ ಪಿತೃದೇವತೆಗಳು ನಮಗೆ ಆಶೀರ್ವಚನ ಕೊಡ್ತಾರೆ. 3 ಕೊಡ್ತಾರೆ ಪಿತೃದೇವತೆಗಳು. ಏನು ಕೊಡ್ತಾರೆ? ಮೊದಲನೆಯದು ಸಂತತಿ ಕೊಡ್ತಾರೆ. ನಷ್ಟ ಸಂತತಿ ದೊಡ್ಡ ಇತಿಹಾಸದ ಹೇಳಿಕೆ ಕೂತ್ರೆ ಮುಗಿಯೋದೆಲ್ಲ ಬಿಡೋದಲ್ಲ. ಅದು ಅನೇಕ ಚರಿತ್ರೆಗಳವ. ಧರ್ಮರಾಜಂದು ಎಲ್ಲರದು ಚರಿತ್ರೆಗಳವ, ಒಂದಲ್ಲ ಎರಡಲ್ಲ. ಧರ್ಮರಾಜ ಅನೇಕ ವಿಷಯಗಳ ಸಂಗತಿ ಸೇರಿಕೊಂಡು ಸ್ವರ್ಗ ಕೊಂಟು ಬಿಟ್ಟಿದ್ದ ಧರ್ಮರಾಜ. ಏನು ಮಾಡ್ತೀರಿ? ಆಗ ಧರ್ಮರಾಜಗ ಅಂದರು, ಅಲ್ಲಪ್ಪ ಇಲ್ಲಿ ಬಾಯಿಲ್ಲ ಅಂದರು, ನಿಮ್ಮಪ್ಪ ಪಾಂಡುರ ಕಥೆ ಕೇಳಿಲ್ಲ, ಈಗ ಬರಬಾರ್ದು. ಆ ಪಾಂಡುರಾಜ ಹೊರಟಿದ್ದ. ಆ ಪಾಂಡುರಾಜನ ಕಥೆ ಹೇಳಕತ್ತ. ನಿಮ್ಮಪ್ಪ ಸ್ವರ್ಗಕ್ಕೆ ಹೊಂಟಿದ್ದ ಪಾಂಡುರಾಜ. ಒಬ್ಬ ಋಷಿ ಬಂದು ಹೇಳಿದೆ, ಏ ಪಾಂಡು, ಕಾಲು ಇಡಬೇಡ ನೀನು. ಯಾಕಂದ, ನಿನ್ನ ಮಕ್ಕಳಾಗಿಲ್ಲ, ನಡಿ, ಮಕ್ಕಳಾಗ ತನಕ ಸ್ವರ್ಗಕ್ಕೆ ಬರೋದಲ್ಲ ಅಂತ ಹೇಳಿದ್ರು. ಅದಕ್ಕೆ ಪಾಂಡುರಾಜ ಕೆಳಗೆ ಬಂದ. ಆ ಪಾಂಡುರಾಜನ ಮಕ್ಕಳೇ ಪಾಂಡವರು ಅಂತ ಲೋಕದಲ್ಲಿ ಆದರು. ಏನು? ಪಿತೃಗಳಿಂದ ಸಂತತಿ ಪ್ರಾಪ್ತಿ, ಪಿತೃಗಳಿಂದ ಧನ ಪ್ರಾಪ್ತಿ. ಅದ್ಭುತವಾದ ಧನಸ್ಸು ಬರ್ತದ್ರಿ. ಧನ ಸಿಗಬೇಕು ಅಂದರೆ ಪಿತೃಗಳಿಂದಲೇ. ನೋಡ್ರಿ, ನಿಮ್ಮ ನೌಕರಿ ದುಡ್ಡು ಉಳಿಬೇಕು, ಪಿತೃಗಳು ಶ್ರಾದ್ದ ಮಾಡಿ ಉಳಿತು. ಇನ್ನು 3ನೇದು, ಬಾಂಧವರು ಪ್ರೀತಿ ಉಳ್ಳವರಾಗ್ತಾರೆ ನಿಮ್ಮಲ್ಲಿ. ನೀವು ಶ್ರಾದ್ದ ಮಾಡಿದರೆ ಪಿತೃಗಳು ನಿಮ್ಮ ಬಾಂಧವರು ಅತ್ಯಂತ ಪ್ರೀತಿ ಉಳ್ಳವರಾಗ್ತಾರೆ. ಎಂತಹ ಕೆಲಸ! ಇದನ್ನು ಮಾಡಬೇಕು. ನೀವು ನಗಲಿಕ್ಕೆ ಕರೀರಿ ಬಿಡಿ, ಶ್ರಾದ್ದಕ್ಕೆ ಇನ್ಫಾರ್ಮೇಷನ್ ಕೊಡ್ರಿ. ಎಲ್ಲರೂ ಬರ್ರಿ, ನಾವು ಶ್ರಾದ್ದ ಮಾಡ್ಲಕ್ಕೀವಿ, ಬಂದವ್ರಿಗೆ ವಸ್ತ್ರದಾನ ಮಾಡಿರಿ, ಖಾತೆ ಮಾಡಿ ಕಳಿಸ್ರಿ. ಪಿತೃಗಳು ಭಾಳ ಪ್ರೀತಿರಾಗ್ತಾರೆ. ಇಲ್ಲದಿಂದ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಿಂದೇ ನಿಮ್ಮ ಮಗನ ಫೋಟೋ ತೆಗೆಸ್ಕೊಂಬಂದಾಗ ರಗಡಾಗಿಲ್ಲ. ಇಲ್ಲಿ ಪಿತೃಗಳಲ್ಲಿ ಇನ್ನೂ ಫೋಟೋ ಬಂದಿಲ್ಲ. ಇದ್ರೂ ಬಂದರೂ ಬರ್ಬೋದು. ಸೊಪ್ಪಿಂಡ ಇಡಕ್ಕಲ್ಲ, ಹಿಂಗೆ ಮಾಡಪ್ಪ, ಹಿಂಗೆ ಮಾಡು, ಹಿಂಗೆ ಮಾಡು. ಇದು ಒಂದು ಯಾಕೋ ಇನ್ನೂ ಸ್ಟೈಲ್ ಬಂದಿಲ್ಲ, ಹಾಳಾಗಿ ಹೋಗ. ಅದು ಬರಬಾರ್ದು ಎಂದೂ ಬರಬಾರ್ದು. ಅದು ಒಂದು ಅದಕ್ಕೋಸ್ಕರ ಇದು ಐಕ ಧಾರ್ಮಿಕವಾಗಿ ಮಾಡೋದ್ರಿಂದ ನಿಮಗೆ 3 ಸಿದ್ಧಿ ಆಗ್ತಾವೆ. ಅಂಥ ಸಿದ್ಧಿಯನ್ನು ನೀವೆಲ್ಲರೂ ಪಡೀರಿ ಅಂತ ಹೇಳ್ತಾ, ಈ ಅದ್ಭುತವಾದ ಜ್ಞಾನ ಪ್ರವಾಹದ 3 ದಿವಸಗಳು ನಾವು ನಮ್ಮ ಗುರುಗಳಾದ ಯಾಜ್ಞವಲ್ಕ್ಯರ ಅಂತರ್ಗತರಾದ ಲಕ್ಷ್ಮೀನಾರಾಯಣನಲ್ಲಿ ಮತ್ತು ಸೀತಾರಾಮಚಂದ್ರ ದೇವರಲ್ಲಿ ನಾವು ಸಮರ್ಪಣೆ ಮಾಡ್ತಾ ಇದ್ವಿ. ಯಾಕಂದರೆ ಯಾಜ್ಞವಲ್ಕ್ಯ ಮಂದಿರ ಅಂತಲೇ ಪ್ರಸಿದ್ಧಿ. ಇದು ಹನುಮಪ್ಪನ ಗುಡಿ ಮೂಲತಃ, ಆದರೆ ಯಾಜ್ಞವಲ್ಕ್ಯರ ಗುಡಿ ಅಂತ ಹಾಕು. ಯಾಕಂದರೆ ಒಬ್ಬ ಜ್ಞಾನಿಗಳು ಬಂದು ಕೂತ್ರಲ್ಲ, ಒಬ್ಬ ಮಹಾಋಷಿಗಳು ಕುಂಬಂತ ಕೂತರು. ಯಾಕೆ ಋಷಿಗಳು ಕೂತರು ಅಂದರೆ ವ್ಯವಸ್ಥೆ ಸರಿಯಾಗಿ ಆಗ್ಬೇಕಾದ್ರೆ ಒಬ್ಬರು ನಿಯಾಮಕರಿರಲೇಬೇಕು. ಅವರು ಇದ್ದರೆ ವ್ಯವಸ್ಥೆ ಸರಿಯಾಗಿ, ಅವರೇ ಇಲ್ಲಂದರೆ ಆಗೋದಿಲ್ಲ. ಇಷ್ಟೆಲ್ಲ ವ್ಯವಸ್ಥೆ ಆಗಿದೆ ಅಂದರೆ ಯಾಜ್ಞವಲ್ಕ್ಯರ ದಿವ್ಯ ಸನ್ನಿಧಾನ ಇಲ್ಲಿದೆ. ಅಂತಹ ಯಾಜ್ಞವಲ್ಕ್ಯರ ಮುಂದೆ ಏನಪ್ಪ ಹೊರಗೆ ಹೇಳ್ತೀಯಲ್ಲೋ, ಇವತ್ತು ನನ್ನ ಮುಂದೆ ಹೇಳೋ ಒಂದಂಗೆ ಆತ ನನಗೆ. ಇಲ್ಲಿ ಬಾಗಿಲ ತೆಗೆದುಗಳೇ ಬಂದ್ಯಾ ಅಂತ ಕೇಳ್ದಂಗೆ ಆತ ನೋಡಿ. ಎಷ್ಟು ಸನ್ನಿಧಾನದ ಅಲ್ಲೇ ಹೊರಗೆ ಹೇಳಿಬಿಡ್ತೀನಿ ನಾನು, ನಾನೆಲ್ಲಿ ಬರಲಿ, ಸುಮ್ಮನೆ ಬಂದು ಇವತ್ತು ನನ್ನ ಮುಂದೆ ಹೇಳೋ ಅಂದಂಗೆ ಆತು. ಅದಕ್ಕೆ ಮಳೆ ತರಿಸಿದ್ರೇನೋ ಗೊತ್ತಿಲ್ಲ. ಅದಕ್ಕೆ ಅವ್ರ ಮುಂದೆ ಒಪ್ಸಿ ನಾನು ಹೇಳೋದಂಗೆ ಹೋಗಿದ್ದಲ್ಲ. ಆ ಮಹಾನುಭಾವರಲ್ಲಿ ನಾವೆಲ್ಲಿ ಅವ್ರ ಒಂದು ದಿವಸ ನೋಡ್ರಿ ಎಂತಹ ಶಕ್ತಿಯರು. ಅವ್ರು ಎಲ್ಲಿ ಹೋಗಿಲ್ಲ, ಅವ್ರಿಗೆಲ್ಲ ಕಲ್ಪ ಸಾಧನ ಅಲ್ಲಿ ತನಕ ಇರ್ತಾರೆ. ಅಂದರೆ ಇಂಥ ದಿವ್ಯ ಯಾಜ್ಞವಲ್ಕ್ಯರ ಸನ್ನಿಧಾನದಲ್ಲಿ ಅದೆಲ್ಲ ವಿಶೇಷವಾಗಿ ಸನ್ನಿಧಾನಯುಕ್ತರಾಗಿ ಈಗ ನಾವು ಬಂದಿದ್ದೀವಿ. ಇದೆಲ್ಲರೂ ಇಂಥ ಘೋರ ಮಳೆ ಇದ್ದರೂ ಕೂಡ ಆ ಮಳೆಯಲ್ಲೇ ಕೂತ್ಕೊಂಡು ನೀವು ಈ ಉಪಾಸನೆಯನ್ನು ಮಾಡ್ತಾ ಇದ್ದೀರಿ ಅಂದರೆ ಇದು ಮನನವಾಗಲಿ, ಮನನವಾಗಿ ಭಕ್ತಿ ಬರಲಿ, ಆ ಭಕ್ತಿಯಿಂದ ಮುಕ್ತಿ ಸಿಗಲಿ ಅಂತ ಹೇಳ್ತಾ ಇದೆಲ್ಲ ವಿಶೇಷವಾದ ಶ್ರೋತ್ರಿಯ ವರ್ಗಕ್ಕೆ, ಇಲ್ಲಿ ನಡೆದಿರ್ತಕ್ಕಂಥ ಆಡಳಿತ ವರ್ಗಕ್ಕೆ ನಾವು ಎಷ್ಟು ಅಭಿನಂದನೆಗಳನ್ನು ಹೇಳಿದರೂ ಕಡಿಮೆ. ನಮ್ಮ ತಿರುಮಲರಾಯ, ಇಲ್ಲಪ್ಪ ನಿಂದೇ ಮೊದಲಾಗಬೇಕು, ನಿಂದೇ ಮತ್ತೆ ಮುಟ್ಟಿಬಿಡ್ತೀನಿ, ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬಿಡ್ತು. ಗಾಡಿ ಸ್ಟಾರ್ಟ್ ಆತಂದರೆ ನಿಂದ್ರದೇ ಇಲ್ಲ, ಪೆಟ್ರೋಲ್ ಹಾಕಿ ಹೋಗೋದು ಅಷ್ಟೇ. ನಿಂದ್ರಂಗೆ ಇಲ್ಲ ಗಾಡಿನೇ ಸ್ಟಾರ್ಟ್ ಆಗಿರುತ್ತೆ. ಆಮೇಲೆ ನಾನು ದುಡ್ಡಿದ್ಮೇಲೆ ನಾನು ಸಾಮಾನ್ಯ ಮನುಷ್ಯ ಆಗಿ ಅಂದಮೇಲೆ ಆ 3 ಸನ್ನಿಧಾನ ನನ್ನಲ್ಲಿ ಇರ್ತದೆ ಹೊರತು ಬೇರೆ ಏನೂ ಇರೋದಲ್ಲ. ಆ ಗುರುಗಳ ಅನುಗ್ರಹದಿಂದಲೇ ನಾನು ಈ 3 ದಿವಸಗಳ ಪರ್ಯಂತರವಾಗಿ ನಿಮಗೆ ಸಮರ್ಪಣೆ ಮಾಡಿದ್ದೀನಿ. ನಮ್ಮ ಯಾಜ್ಞವಲ್ಕ್ಯರ ಪಾದಾಭಿವಂದನೆಗೆ ಅರ್ಪಿಸಿದ್ದೀನಿ ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.